ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ ಜನಹಳ್ಳಿ. ಇವತ್ತು ದಿ ಫೆಡರಲ್ ಕರ್ನಾಟಕದ ವಿಶೇಷ ಸಂದರ್ಶನದಲ್ಲಿ ಜಲಮಂಡಳಿಯ ಅಧ್ಯಕ್ಷರಾದಂಥ ಡಾಕ್ಟರ್ ರಾಮ್ ಪ್ರಸಾದ್ ಮನೋಹರ್ ವಿ ಅವರು ನಮ್ಮ ಜೊತೆ ಇದ್ದಾರೆ. ಯಾಕಂದರೆ ಬೆಂಗಳೂರಿನ ಜಲ ಸುರಕ್ಷತೆಯ ಸಂಬಂಧಪಟ್ಟಂತೆ ಒಂದು ರೀತಿಯಲ್ಲಿ ರೂವಾರಿಗಳು, ಜಲ ಸುರಕ್ಷತೆ ರೂವಾರಿಗಳು ಇತ್ತೀಚೆಗೆ ಬೆಂಗಳೂರಿನ ಲಿಂಗರಾಜಪುರದಲ್ಲಿ ಏನು ವಾಟರ್ ಕಂಟಾಮಿನೇಟ್ ಏನಾಯಿತು, ಏನು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದು ಕೂಡ ಸಮಸ್ಯೆ ಆಗದ ರೀತಿಯಲ್ಲಿ, ಕಲುಷಿತ ನೀರಿನ ಸಮಸ್ಯೆ ಆಗದ ರೀತಿಯಲ್ಲಿ ಬಹಳ ಕ್ವಿಕ್ಕಾಗಿ ಕ್ರಮವನ್ನು ಕೈಗೊಂಡರು. ಜೊತೆಗೆ ಬೆಂಗಳೂರಿನ ನೀರಿನ ಸುರಕ್ಷತೆ ಮತ್ತು ಸ್ಕೇರ್ಸಿಟಿ ಆಗದ ರೀತಿಯಲ್ಲಿ ಒಂದಷ್ಟು ವಿನೂತನವಾದಂಥ ಕ್ರಮಗಳನ್ನು ತೆಗೆದುಕೊಂಡಿರುವಂಥದ್ದು. ಈ ಬಗ್ಗೆ ನಮ್ಮ ಜೊತೆ ರಾಮ್ ಪ್ರಸಾದ್ ಅವರು ಮಾತಾಡ್ತಾರೆ. IAS ಅಧಿಕಾರಿ ಕೂಡ ಆಗಿರುವಂಥದ್ದು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ವಿಜಯ್ ಅವರೇ. ಸರ್, ನಾನು ಲಿಂಗರಾಜಪುರ್ಗೆ ಸ್ಪಾಟ್ಗೆ ಹೋಗಿದ್ದೆ, KSFC ಲೇಔಟಲ್ಲಿ. ಅಲ್ಲಿ ಆ ನೀರು ಬಂದಿದ್ದ ರೀತಿ ನೋಡಿ ನಮಗೂ ಕೂಡ ಭಯ ಆಯಿತು. ಅಂದರೆ ಇತ್ತೀಚೆಗೆ ಇಂದೋರ್ನಲ್ಲಿ ಇನ್ಸಿಡೆಂಟ್ ಆಗಿತ್ತು, ಅದು ಜ್ಞಾಪಕ ಬರ್ತದೆ. ಅಲ್ಲೆಲ್ಲ ಕೂಡ ಲೋಕಲ್ಸ್ ಕೂಡ ಅದೇ ರೀತಿ ಇತ್ತು. ಬಟ್ ಅದೃಷ್ಟವಶಾತ್ ಈಗ ಎಲ್ಲವೂ ಕೂಡ ಸರಿ ಹೋಗಿರುವಂಥದ್ದು. ಯಾವ ರೀತಿ ಕ್ವಿಕ್ಕಾಗಿ ಅದನ್ನು ತೆಗೆದುಕೊಂಡ್ರೆ ಮತ್ತು ಯಾವ ರೀತಿ ಪರಿಹಾರ ಮಾಡಿದ್ರಿ? ಮೊದಲನೇದಾಗಿ ಈ ಒಂದು ಸಮಸ್ಯೆ ಬಂದ ತಕ್ಷಣ ನಾವು ಆ ಸ್ಪಾಟಿಗೆ ವಿಸಿಟ್ ಕೊಟ್ಟು ನಮ್ಮ ಜಲಮಂಡಳಿ ಎಲ್ಲ ಅಧಿಕಾರಿಗಳು ಅಲ್ಲಿ ಹೋದರು. ತಕ್ಷಣ ಅಲ್ಲಿರುವಂತಹ ವ್ಯವಸ್ಥೆಗಳು ನೋಡಿಬಿಟ್ಟು ಮೊದಲನೇದಾಗಿ ಜನರಿಗೆ ನಂಬಿಕೆ ಉಳಿಸಬೇಕಾಗುತ್ತದೆ. ಇದು ಕೇವಲ ಒಂದು 30 ಮನೆಗಳಿಗೆ ಮಾತ್ರ ಅಫೆಕ್ಟ್ ಆಗ್ತಿತ್ತು. ತಕ್ಷಣ ಅವರಿಗೆ 30 ಮನೆಗೆ ಕೂಡ ನಾವು ಸಂಚಾರಿ ಕಾವೇರಿ ಮುಖಾಂತರ ಉಚಿತವಾಗಿ ಅವ್ರಿಗೆ ನೀರು ಸರಬರಾಜಕ್ಕೆ ಪ್ರಾರಂಭ ಮಾಡಿದ್ದೇವೆ. ಅದಾದ ಮೇಲೆ ಎಲ್ಲೆಲ್ಲಿ ಸಮಸ್ಯೆ ಆಗ್ತದೆ ಅಂತ ಗುರುತು ಮಾಡೋಕ್ಕೆ ನಮ್ಮ ಟೀಮನ್ನು ಹಾಕ್ಸಿದ್ದೇವೆ. ಸೊ 1-2 ದಿವಸ ಟೀಮು ಚೆಕ್ ಮಾಡಿದ್ದು. ಆಮೇಲೆ ಪಿನ್ ಪಾಯಿಂಟೆಡಾಗಿ ಎಲ್ಲಿ ಕಂಟಾಮಿನೇಷನ್ ಅಂತ ಗೊತ್ತಾಗ್ತಾ ಇಲ್ಲ. ಸೊ ತಕ್ಷಣ ರೋಬೋಟಿಕ್ಸ್ ಟೆಕ್ನಾಲಜಿಯನ್ನು ಬಳಕೆ ಮಾಡಿದರೆ ತಕ್ಷಣ ಗೊತ್ತಾಯಿತು ಎಲ್ಲಿ ಸಮಸ್ಯೆ ಇದೆ ಅಂತ. ಮತ್ತು 100 ಮೀಟ್ರು ಏನು ಪೈಪು ಹಳೆಯ ಕಾಲದ 40 ಇಯರ್ಸ್ ಓಲ್ಡು CI ಪೈಪ್ ಇತ್ತು, ಅದು ರಸ್ಟ್ ಆಯಿತು. ಅದರಿಂದ ಏನಾಯಿತು, ಲೀಕೇಜಸ್ ಆಗಿ ಪಕ್ಕದಲ್ಲಿರುವ ಡ್ರೈನೇಜ್ ವಾಟ್ರು ನೀರು ಒಳಗಡೆ ಮಿಕ್ಸ್ ಆಯಿತು. ಸೊ ತಕ್ಷಣ ಅದನ್ನು ರೋಬೋಟಿಕ್ ಟೆಕ್ನಾಲಜಿ ಮುಖಾಂತರ ಗುರುತು ಮಾಡಿದ ಮೇಲೆ ಅದನ್ನು ಚೇಂಜ್ ಮಾಡೋಕ್ಕೆ ಆದೇಶ ಮಾಡಿದ್ದೇವೆ. ವಿತಿನ್ 24 ಅವರ್ಸಲ್ಲಿ ನಮ್ಮದು ಎಂಟೈರ್ 100 ಮೀಟ್ರ್ ಪೈಪ್ಲೈನನ್ನು ಚೇಂಜ್ ಮಾಡಿಸಿ ಜನರಿಗೆ ಒಳ್ಳೆಯ ನೀರನ್ನು ಒದಗಿಸಿದ್ದೇವೆ. ನಮಗೆ ಈ ಸಂದರ್ಭದಲ್ಲಿ ಭಾಳಷ್ಟು ನಮ್ಮ ಅಧಿಕಾರಿಗಳು ಭಾಳ ತಂಡ ಕೆಲಸ ಮಾಡಿದ್ದಾರೆ, ಅವ್ರಿಗೆ ಕೂಡ ಅಭಿನಂದಿಸ್ತೀವಿ. ಈ ರೋಬೋಟಿಕ್ ಟೆಕ್ನಾಲಜಿ ನಾವು ಈಗ ಅಂದರೆ ಏನು ಆ ವಾಟರ್ ಕಂಟಾಮಿನೇಷನ್ ಕಲುಷಿತ ಆದ ಬಳಿಕ ನೀವು ರೋಬೋಟ್ ಟೆಕ್ನಾಲಜಿ ಸಂಬಂಧಪಟ್ಟಂತೆ ಅದಾದಾಗ ಆ ವಿಚಾರ ಜಾಸ್ತಿ ಬೆಳಕಿಗೆ ಬಂತು. ರೋಬೋಟ್ ಟೆಕ್ನಾಲಜಿ ಯಾವ ಅಂದರೆ ಹೊಸದಾಗಿ ಬಂದಿರುವಂಥದ್ದು ಅಥವಾ ಮುಂಚೆನೇ ಕೂಡ ಇತ್ತಾ? ಇಲ್ಲ, ರೋಬೋಟಿಕ್ ಟೆಕ್ನಾಲಜಿ ಇತ್ತೀಚೆಗೆ ಸನ್ಮಾನ್ಯ ಉಪಮುಖ್ಯಮಂತ್ರಿಯವರ ನೇತೃತ್ವದಲ್ಲಿ ಅಕ್ಟೋಬರ್ ಕೊನೆಯ ವಾರದಲ್ಲಿ ನಾವು ಪ್ರಾರಂಭ ಮಾಡಿದ್ದೇವೆ. ಇದು ವಿನೂತನ ಒಂದು ಕಾರ್ಯಕ್ರಮ ಆಗುತ್ತೆ. ಇದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಚೆನ್ನೈ ಅವರದ್ದು ಒಂದು ಇನ್ನೋವೇಷನ್ ಅದು ಆ್ಯಕ್ಚುಲಿ. ಇದರ ಮುಖಾಂತರ ಏನಾಗುತ್ತಪ್ಪ ಅಂದರೆ ಒಂದು ರೋಬೋಟನ್ನು ನಾವು ಪೈಪ್ಲೈನಲ್ಲಿ ಒಂದು ಪಾಯಿಂಟಲ್ಲಿ ಇಳಿಸಿದರೆ 500 ಮೀಟ್ರ್ ದೂರವರೆಗೆ ಅದು ಹೋಗಿ ಸ್ಕ್ಯಾನ್ ಮಾಡ್ತದೆ. ಸ್ಕ್ಯಾನ್ ಮಾಡಿಬಿಟ್ಟು ಎಲ್ಲೆಲ್ಲಿ ಈ ರೀತಿ ಕಟ್ಟಾಗಿದೆ, ಲೀಕೇಜಸ್ ಆಗಿದೆ, ಇಲೀಗಲ್ ಕನೆಕ್ಷನ್ ಆಗಿದೆ ಎಲ್ಲವನ್ನು ಕೂಡ ನಮಗೆ ಸ್ಕ್ಯಾನಿಂಗ್ ಡೇಟಾ ಕೊಡುತ್ತದೆ. ಅದು ಡೇಟಾಬೇಸ್ನಲ್ಲಿ ನಮಗೆ ಬಂದುಬಿಡ್ತದೆ. ಸೊ ಅದರ ಬೇಸ್ ಮೇಲೆ ಪಿನ್ ಪಾಯಿಂಟ್ ಎಲ್ಲಿ ಕಟ್ ಮಾಡಬೇಕು ಅಲ್ಲಿ ಕಟ್ ಮಾಡ್ಬೋದಾಗಿದೆ. ಆಗ ಇದು ಒಂದು ಹೊಸ ತಂತ್ರಜ್ಞಾನ ಪ್ರಥಮ ಬಾರಿ ಬೆಂಗಳೂರಲ್ಲಿ ಇಡೀ ಬೆಂಗಳೂರಿಗೆ ಅನುಷ್ಠಾನ ಮಾಡೋದಕ್ಕೆ ಬೆಂಗಳೂರು ಇಡೀ ದೇಶದಲ್ಲಿ ನಂಬರ್ 1 ಆಗಿದೆ. ಓಕೆ, ಇಡೀ ದೇಶದಲ್ಲಿ ಇದು ಫಸ್ಟ್ ರೋಬೋಟ್. ಹೌದು, ಈ ರೀತಿ ಹಿಂದೆಲ್ಲ ಪೈಲಟ್ ಮಾಡಿದ್ದಾರೆ. ನಾವು ಇಡೀ ಬೆಂಗಳೂರು ನಗರಕ್ಕೇ ರೋಬೋಟಿಕ್ ಟೆಕ್ನಾಲಜಿಯನ್ನು ಬಳಕೆ ಮಾಡ್ತಾ ಇರೋದು ದೇಶದಲ್ಲಿ ಇದೆ ಮೊದಲನೇ ಬಾರಿ. ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದರಿಂದ ಸಮಯ ಉಳಿತಾಯ ಆಗುತ್ತೆ ಮತ್ತು ಜೊತೆಗೆ ಎಲ್ಲಿ ನಿಮಗೆ ಸಮಸ್ಯೆ ಆಗಿದೆ ಅಥವಾ ಎಲ್ಲಿ ಪೈಪ್ ಕಟ್ಟಾಗಿದೆ ಎಕ್ಸಾಕ್ಟ್ ಆಗೋದಾಗುತ್ತೆ ಅಂದರೆ ಯಾವ ರೀತಿ ರೋಬೋಟಿಕ್ ಕೆಲಸ ಮಾಡುತ್ತೆ? ಆ ರೋಬೋಟಿಕ್ ಟೆಕ್ನಾಲಜಿಯಿಂದ ನಮಗೆ ತುಂಬ ಅನುಕೂಲ ಇದೆ. ಪ್ರಥಮವಾಗಿ ಈ ಟೆಕ್ನಾಲಜಿಯಿಂದ ನಮಗೆ ಸಮಯ ಸ್ಪೀಡಿ ಆ್ಯಕ್ಷನ್ ತೊಗೊಳ್ಬೇಕಾಗಿದೆ. ಎರಡನೇದಾಗಿ ಅಕ್ಯುರೇಟ್ ಆಗಿ ಎಲ್ಲಿ ಪ್ರಾಬ್ಲಮ್ ಆಗಿದೆ ಅದನ್ನು ಪಿನ್ ಪಾಯಿಂಟ್ ಮಾಡ್ಬೋದಾಗಿದೆ. ಮೂರನೇದಾಗಿ ಈಗ ಮುಂಚೆ ಮೆನ್ಯುವಲ್ ಮಾಡಿದಾಗ ಒಂದು ಕಡೆ ಲೀಕೇಜಸ್ ಆದರೆ, ಕಂಟಾಮಿನೇಷನ್ ಆದರೆ ಒಂದು 10-15 ಕಡೆ ಕಟ್ ಮಾಡಿ ನಾವು ತೆಗೆದು ನೋಡ್ತಾರೆ. ಅಸಂಪ್ಷನ್ ಮೇಲೆ ಇಲ್ಲಿರ್ಬೋದು ಅಲ್ಲಿರ್ಬೋದು ಅಂತ. ಸೊ ಹಾಗಾಗಿ ಎಂಟೈರ್ ರೋಡೇ ಹಾಳಾಗ್ತಿತ್ತು. ಇವಾಗ ಒಂದೇ ಒಂದು ಪಾಯಿಂಟಲ್ಲಿ ಕಟ್ ಮಾಡಿ ಎಂಟೈರ್ ಸ್ಟ್ರೆಚ್ ನಾವು ಸ್ಕ್ಯಾನ್ ಮಾಡೋದ್ರಿಂದ ಜಾಸ್ತಿ ರೋಡು ಹಾಳು ಕೂಡ ಗುಂಡಿ ಕೂಡ ಆಗೋಲ್ಲ. ಹಾಗಾಗಿ ಇದರಿಂದ ಸಾರ್ವಜನಿಕ ರಸ್ತೆ ಕೂಡ ನಾವು ಉಳಿಸ್ಕೊಳ್ಬೋದಾಗಿದೆ. ಅದಲ್ಲದೆ ನಮಗೆ ಹಿಸ್ಟಾರಿಕಲ್ ಡೇಟಾ ಸಿಗುತ್ತದೆ. ಮುಂಚೆ ಆದರೆ ಮ್ಯಾನ್ಯುವಲ್ ಕಟ್ ಮಾಡಿ ತೆಗಿತಾರೆ, ನಾಳೆ ಎಲ್ಲಿ ಕಟ್ ಮಾಡಿದರೆ ಗೊತ್ತಾಗಲ್ಲ. ಇದಾದರೆ ಕಂಪ್ಯೂಟರೈಸ್ಡ್ ಡೇಟಾಬೇಸ್ ಇರೋದ್ರಿಂದ ಎಲ್ಲಿ ಏನು ಯಾವಾಗ ಆಯಿತು, ಯಾವ ಕ್ಷಣದಲ್ಲಿ ಆಯಿತು ಎಲ್ಲ ಡೇಟಾಬೇಸ್ ನಮ್ಮ ಹತ್ರ ಬಿಲ್ಡ್ ಆಗ್ತಾ ಇರ್ತದೆ. ಇದನ್ನು ಯೂಸ್ ಮಾಡಿಕೊಂಡು ಮುಂಚೆ ಎಲ್ಲೆಲ್ಲಿ ಪ್ರಾಬ್ಲಮ್ ಬರ್ಬೋದು ಅಂತ ಪ್ರಿಡಿಕ್ಟ್ ಮಾಡೋಕ್ಕೂ ನಮ್ಗೆ ಅನುಕೂಲ ಆಗುತ್ತೆ. ಸೊ ಈ ರೀತಿ ಸಿಸ್ಟಮೆಟಿಕ್ಕಾಗಿ ಮಾಡೋದು ನಮ್ಮ ಜಲಮಂಡಳಿ ಒಂದು ಮುಂಚೂಣಿಲಿದೆ. ಸರ್, ವಾಟರ್ ಕಂಟಾಮಿನೇಷನ್ ಅನ್ನೋದು ಒಂದು ರೀತಿಯಲ್ಲಿ ಪ್ಯಾನಿಕ್ ಆಗುವಂಥ ವಿಚಾರ ಮತ್ತು ಅದು ಲೈಫ್ ಆ್ಯಂಡ್ ಡೆತ್ ಪ್ರಶ್ನೆ ಆಗಿರುವಂಥ ವಾಟರ್ ಕಂಟಾಮಿನೇಷನ್. ಹಿಂದೆ ಬೇರೆ ಕಡೆ ಕೂಡ ಎಲ್ಲ ಕೂಡ ಆ ಘಟನೆ ಸಂಭವಿಸುವಂಥದ್ದು ಇನ್ಸಿಡೆಂಟು ಕೂಡ ತಮ್ಮ ಗಮನಕ್ಕೂ ಬಂದಿದ್ದು ಬೇರೆ ರಾಜ್ಯದಲ್ಲಿ ಅಥವಾ ಬೇರೆ ಜಿಲ್ಲೆಗಳು ಕೂಡ. ಈ ಹಿನ್ನೆಲೆ ಬೆಂಗಳೂರಲ್ಲಿ ಒಂದಷ್ಟು ನಾನು ಸ್ಪಾಟ್ಗೆ ಹೋದ ಸಂದರ್ಭದಲ್ಲಿ ಒಂದಷ್ಟು ಅಭಿಪ್ರಾಯ, ಪಬ್ಲಿಕ್ ಒಪಿನಿಯನ್ ಬರ್ತಾಯಿತ್ತು, ಹಳೆಯ ಕಾಲದ ಪೈಪ್ಗಳಿದ್ದಾವೆ ಅಂತ ಹೇಳ್ತಾ ಇದ್ರು. ಸೊ ಈ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಅಥವಾ ಏನೋ ಬೇರೆ ಪ್ಲಾನಿಂಗ್ ಏನಾದರೂ ಕೂಡ ಇಟ್ಕೊಂಡಿದೆ ಸರ್, ಅಥವಾ ನಿಮ್ಮ ಗಮನಕ್ಕೆ ಯಾವ ರೀತಿ ಬಂದಿದೆ? ಹೌದು, ಬೆಂಗಳೂರು ಜಲಮಂಡಳಿ ವ್ಯಾಪ್ತಿನಲ್ಲಿ ಹಳೆಯ ಬೆಂಗಳೂರು ಭಾಗದಲ್ಲಿ ಒಂದು 225 ಸ್ಕ್ವೇರ್ ಕಿಲೋಮೀಟರ್ ಇದ್ದಲ್ಲಿ ಟೋಟಲ್ 3000 ಕಿಲೋಮೀಟ್ರ್ ಉದ್ದಕ್ಕೆ ಹಳೆಯ ಕಾಲದ ಪೈಪ್ಲೈನ್ ಇದೆ.
ಸೊ ಟೋಟಲ್ ನಮ್ಮದು 100,000 ಕಿಲೋಮೀಟ್ರ್ ಪೈಪ್ಲೈನ್ಸ್ ಇದೆ. ಅದರಲ್ಲಿ 1/4 ಅಂದರೆ 3,000 ಕಿಲೋಮೀಟ್ರದ್ದು ನಮಗೆ ಹಳೆಯ ಕಾಲದ ಪೈಪ್ಲೈನ್ ಇದೆ, CI ಪೈಪ್ಸ್ಗಳಿದೆ. ಅದನ್ನು ಚೇಂಜ್ ಮಾಡಬೇಕಾಗುತ್ತದೆ. ಬಟ್ ಏನಾಗುತ್ತಪ್ಪ ಅಂದರೆ ಒಂದೇ ಸರಿ 3,000 ಕಿಲೋಮೀಟ್ರ್ ಚೇಂಜ್ ಮಾಡೋದಕ್ಕೆ ಹತ್ತಿರ ನಮಗೆ 3,000 crores ನಮಗೆ ದುಡ್ಡು ಬೇಕಾಗ್ಬೋದು. ಹಾಗಾಗಿ ಅದನ್ನು ಮುಂದೆ ಹಂತದಲ್ಲಿ ಮಾಡಿದೆ. ನಾನು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳೊಂದಿಗೆ ಚರ್ಚೆ ಮಾಡಿದ್ದೀನಿ. ಅವರು ಒಂದು ಸಲಹೆ ಕೊಟ್ಟಿದ್ದಾರೆ. ಈ ಒಂದು ಏನು ಪ್ರೋಗ್ರಾಮ್ ಇದೆ ಅದನ್ನು ಹಂತವಾಗಿ 3 ವರ್ಷದೊಳಗಡೆ ಮಾಡೋ ಥರ ಪ್ರಾಜೆಕ್ಟ್ ಬೇಸಿಸಲ್ಲಿ ಮಾಡಿಕೊಳ್ಳಿ ಅಂತ ಹೇಳಿ ಸಲಹೆ ಕೊಟ್ಟಿದ್ದಾರೆ. ಅದರಿಂದ ಈಗ ಮೊದಲನೇ ಪ್ರಾಜೆಕ್ಟ್ ತೊಗೊಂಡಿದ್ದೇವೆ. ಸೊ ಈಗಾಗಲೇ ನಮ್ಮ ಶಿವಾಜಿನಗರ, ಚಾಮರಾಜಪೇಟೆ ಎಲ್ಲೆಲ್ಲಿ ಜನ ಜಾಸ್ತಿ ಇರುವ ಜನ ಕಡೆ ಇದ್ದಾರೆ ಅಲ್ಲಿ ಮೊದಲನೇ ಆದ್ಯತೆ ಕೊಟ್ಟು ಫಸ್ಟ್ ಫೇಸನ್ನು ಮಾಡಿ ಮುಗಿಸಿದ್ದೇವೆ, ಸಕ್ಸಸ್ ಆಗಿದೆ. ಸೊ ಈಗ ಎರಡನೇ ಫೇಸು ನಾವು ತೊಗೊಳ್ತಾ ಇದ್ದೀವಿ. ಮುಂದೆ ಬರುವ ದಿನಗಳಲ್ಲಿ 3,000 ಕಿಲೋಮೀಟ್ರನ್ನು ಕೂಡ ಹಂತವಾಗಿ ನಮ್ಮ ಜಲಮಂಡಳಿ ಆರ್ಥಿಕ ಸ್ಥಿತಿಗೆ ಅನುಗುಣವಾಗಿ ಅದನ್ನು ಬದಲಾವಣೆ ಮಾಡುವ ವ್ಯವಸ್ಥೆಯನ್ನು ನಾವು ಕಲ್ಪಿಸ್ಕೊಂಡಿದ್ದೇವೆ. ಫಸ್ಟ್ ಟೈಮ್ ಇನ್ ಹಿಸ್ಟ್ರಿಯಲ್ಲಿ ಇಡೀ ಬೆಂಗಳೂರಲ್ಲಿ ಹೊಸ ಪೈಪ್ಲೈನನ್ನು ಆಗ್ತಾ ಇರುವಂಥದ್ದು ಫಸ್ಟ್ ಟೈಮ್ ಅಂತ ಐ ಥಿಂಕ್ ಹಿಸ್ಟ್ರಿಯಲ್ಲಿ ಅನ್ಸುತ್ತಲ್ವ ಸರ್ ಇದು ಈ ಥರದ್ದು? ಹೌದು, ಬೆಂಗಳೂರಲ್ಲಿ ಫಸ್ಟು 1964 ಜಲಮಂಡಳಿ ಪ್ರಾರಂಭ ಆದಾಗ ಆವಾಗ ಮಾಡಿದ ಪೈಪ್ಲೈನ್ಗಳು ಕೆಲವೊಂದಿದೆ. ಅದಾದಮೇಲೆ ಕಳೆದ 40 ವರ್ಷಗಳ ಹಿಂದೆ ಹಾಕಿದ ಪೈಪ್ಲೈನ್ಗಳು ಇದೆ. ಅದೆಲ್ಲ ಕೂಡ ಚೇಂಜ್ ಮಾಡಬೇಕಾಗುತ್ತದೆ. ನಮಗೆ 2 ಚಾಲೆಂಜಸ್ ಇದೆ. ಒಂದು, ಈಗ ಏನು ನಾವು ಹಳೆಯ ಪೈಪ್ಲೈನ್ ಆಗ್ತಿತ್ತು ಅದೆಲ್ಲ ದೊಡ್ಡ ದೊಡ್ಡ ರಸ್ತೆಗಳಾಗ್ಬಿಟ್ಟಿದೆ. ಈಗ ರಸ್ತೆ ಅಗೇಬೇಕು. ಒಂದು ಕಡೆ ಸಾರ್ವಜನಿಕರಿಗೆ ರಸ್ತೆ ಆಗಿದ್ದರೂ ಒಂಥರ ವಿರೋಧ ಆಗುತ್ತೆ. ಇನ್ನೊಂದು ಕಡೆ ಈಗ ನೀರು ಈ ಥರ ಕಲುಷಿತ ನೀರು ಅಥವಾ ಯಾವುದೋ ಒಂದು ನೀರು ಸರಿಯಾಗಿ ಬರದೇ ಇದ್ದರೂ ಕೂಡ ಸಮಸ್ಯೆ ಆಗುತ್ತೆ. ಹಾಗಾಗಿ ನಾವು ಎರಡನ್ನೂ ಬ್ಯಾಲೆನ್ಸ್ ಮಾಡಿಕೊಂಡು ಮಾಡಬೇಕಂತ ಸಿಸ್ಟಮ್ಯಾಟಿಕಾಗಿ ಪ್ಲಾನ್ ಮಾಡ್ತಾಯಿದ್ವಿ. ಸೊ ಹಾಗಾಗಿ GBA ವ್ಯಾಪ್ತಿ ಬಂದಿರೋದ್ರಿಂದ ಈಗ ನಾವು ಹೊಸದಾಗಿ ಏನು ಆಕ್ಷನ್ ಪ್ಲಾನ್ ಮಾಡಿದ್ವಿ ಅದನ್ನು ನಮ್ಮ BBMP ಅಂದರೆ ಹಳೆಯ BBMP ಅಥವಾ ಇತ್ತೀಚೆಗೆ GBA ಏನು ಕಾರ್ಪೊರೇಷನ್ಸ್ಗಳು ಪ್ಲಾನ್ ಮಾಡ್ತಾರೆ ಅದಕ್ಕೆ ಅನುಗುಣವಾಗಿ ನಮ್ಮ ಪೈಪ್ಲೈನ್ ಹಾಕ್ಕೊಂಡ್ರೆ ಜನರಿಗೆ ಸಮಸ್ಯೆಯನ್ನು ಕಡಿಮೆ ಮಾಡ್ಬೋದು ಅಂತ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಜವಾಬ್ದಾರಿ ಹೆಚ್ಚು BWSSBA ಮೇಲೆ ಇದೆಯಾ ಈ ವಿಚಾರಕ್ಕೆ ಸಂಬಂಧಪಟ್ಟ ಪೈಪ್ಲೈನ್, ಅಥವಾ GBA ಮೇಲೆ ಇದೆಯಾ, ಅಥವಾ ಎರಡು ಕೂಡ ಕೋರ್ಡಿನೇಷನ್ ಮಾಡುವಂಥದ್ದು ಯಾವ ರೀತಿ? ಮುಖ್ಯವಾಗಿ ನಾವು ಏನು ಹಳೆಯ ಪೈಪ್ಲೈನ್ ಇದನ್ನು ಚೇಂಜ್ ಮಾಡೋ ಜವಾಬ್ದಾರಿ ನಮ್ಮ ಜಲಮಂಡಳಿ ಮೇಲೇ ಇದೆ. ಆದರೆ ಇದನ್ನು ಜನರಿಗೆ ಅನಾನುಕೂಲ ಆಗದ ರೀತಿಯಲ್ಲಿ ಮಾಡೋದಕ್ಕೆ GBA ಅವರ ಕೋಆರ್ಡಿನೇಷನ್ ಭಾಳ ಮುಖ್ಯ ಇದೆ. ಇವಾಗ 2 ಏಜೆನ್ಸಿಗಳು ಹೊಂದಾಣಿಕೆ ಮಾಡ್ಕೊಂಡು ಮಾಡೋದಕ್ಕೆ ನಾವು ಮುಂದಾಗ್ತಾ ಇದ್ದೀವಿ. ಖಂಡಿತ ಆಗ ಜನರಿಗೆ ತೊಂದರೆಯಾದ ರೀತಿಯಲ್ಲಿ ಹಳೆಯ ಪೈಪ್ಲೈನ್ ಬದಲಾವಣೆ ಮಾಡೋಕ್ಕೆ ಕ್ರಮ ತಗೊಳ್ತೀವಿ. ಸರ್, ಭಾಳ ಪ್ರಮುಖವಾಗಿ ಇಡೀ ಬೆಂಗಳೂರಲ್ಲಿ ಈಗ ನಿಮಗೆ ಅದು ವ್ಯಾಪ್ತಿ ಕೂಡ ಜಾಸ್ತಿ ಆಗ್ತಾ ಇರುವಂಥದ್ದು. ಸೊ ಅಂದರೆ ಈಗ ನಿಮಗೆ ಹೊಸ ಗ್ರೇಟರ್ ಬೆಂಗಳೂರಿಗೆ ಹೊಸ ಹಳ್ಳಿಗಳು ಸೇರ್ಪಡೆ ಆದ ನಂತರ ಕುಡಿಯುವ ನೀರಿನ ಪೂರೈಕೆ ಸಂಬಂಧಪಟ್ಟಂತೆ BWSSBಗೆ ದೊಡ್ಡ ಮಟ್ಟದ ಚಾಲೆಂಜ್ ಅನಿಸುತ್ತಲ್ಲ. ಯಾಕಂದರೆ ನೀವು ಹಲವಾರು ವರ್ಷಗಳಿಂದ BWSS ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ ಹಿನ್ನೆಲೆಯಲ್ಲಿ ಟಾಸ್ಕು ಮತ್ತು ಚಾಲೆಂಜು ಕುಡಿಯುವ ನೀರಿನ ಪೂರೈಕೆ ಸಂಬಂಧಪಟ್ಟಂತೆ ಯಾವ ರೀತಿ ಇದೆ? ಈಗ ನಮ್ಮ ಬೆಂಗಳೂರು ಭಾಳ ವೇಗವಾಗಿ ಬೆಳೀತಾ ಬರ್ತಾ ಇದೆ. ತಮಗೆಲ್ಲ ತಿಳಿದಂತೆ ಈಗಾಗಲೇ ನಾವು ಪ್ರಾರಂಭ ಮಾಡೋ 34 ಲಕ್ಷ ಜನರಿಗೆ ನೀರು ಕೊಡುವಂಥ ಒಂದು ಸಂಸ್ಥೆಯಾಗಿ ಪ್ರಾರಂಭ ಆಗಿದೆ. ಇವತ್ತು ನೋಡಿದರೆ 1,40,00,000 ಜನರಿಗೆ ನೀರು ಕೊಡುವಂಥ ಒಂದು ಸಂಸ್ಥೆಯಾಗಿ ಬೆಳೆದಿದ್ದೇವೆ. ಹಾಗಾಗಿ ಈಗ ನಮಗೆ 4 ಪುಟ ಜವಾಬ್ದಾರಿ ಜಾಸ್ತಿ ಆಗಿದೆ. ಹಾಗಾಗಿ ನಾವು ಇದನ್ನು ಬಗೆಹರಿಸಬೇಕಾದ್ರೆ ಎಲ್ಲ ಹಂತದಲ್ಲಿ ಕ್ರಮ ವಹಿಸಬೇಕಾಗುತ್ತೆ. ಮುಖ್ಯವಾಗಿ ನೀರಿನ ಸಪ್ಲೈಯನ್ನು ಇನ್ಕ್ರೀಸ್ ಮಾಡೋದಕ್ಕೆ ಕ್ರಮ ವಹಿಸ್ತೇವೆ. ಮೊನ್ನೆ 2024 ಅಕ್ಟೋಬರ್ ತಿಂಗಳಲ್ಲಿ ನಮ್ಮ ಬೆಂಗಳೂರು ನಗರ ಏನು ಸಮಸ್ಯೆಯಲ್ಲಿತ್ತು ಆವಾಗ 2024 ಅಕ್ಟೋಬರ್ನಲ್ಲಿ ನಮ್ಮ ಕಾವೇರಿ 5ನೇ ಹಂತ ಯೋಜನೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಚಾಲನೆ ಕೊಟ್ಟರು. ಇದು ಐತಿಹಾಸಿಕ ಕಾರ್ಯಕ್ರಮ. ಯಾಕಂದರೆ ಇಲ್ಲಿವರೆಗೆ ಬೆಂಗಳೂರಿಗೆ ಏನು ಬೇಕಾಗಿತ್ತು ನೀರು ಕೇವಲ 65% ಮಾತ್ರ ಲಭ್ಯ ಇತ್ತು ಕಾವೇರಿ ನೀರು. ಈಗ ಏನು ನಾವು ಏನು ಚಾಲನೆ ಮಾಡಿದ್ದೇವೆ 750 MLD ನೀರು, ಅದರಿಂದ ಬೆಂಗಳೂರು 100% ನಮಗೆ ಸರ್ಫೇಸ್ ವಾಟ್ರು ಸಿಕ್ಕಿದಂಗೆ ಆಯಿತು. ಹಾಗಾಗಿ ಬೆಂಗಳೂರು ಡಿಮಾಂಡಿಗೆ ತಕ್ಕಂತೆ ಈಗ ಅಸ್ಸಾಂ ಟುಡೇ ನಮಗೆ ನೀರಿದೆ, ಲಭ್ಯ ಇದೆ. ಬಟ್ ಮುಂಬರುವ ದಿನಗಳಲ್ಲಿ ನಮಗೆ ನೀರಿನ ಸಮಸ್ಯೆ ಆಗಬಾರ್ದಿದ್ದರೆ ನಾವು ನಮ್ಮಲ್ಲಿ ಇರುವಂತಹ ಲೇಕ್ಸ್ಗಳನ್ನು ಉಳಿಸ್ಕೊಳ್ಬೇಕಂತ ಅದನ್ನು ಕೂಡ ಪ್ರಯತ್ನ ಮಾಡಿದ್ದೇವೆ. ಜಲಮಂಡಳಿ ವತಿಯಿಂದ ಲೇಕ್ಸ್ಗಳಿಗೆ ಟ್ರೀಟೆಡ್ ವಾಟರ್ನ ಫಿಲ್ ಮಾಡಿ ಅಂತರ್ಜಲವನ್ನು ಹೆಚ್ಚಿಸಿ ಮಾಡಿದ್ದೇವೆ. ಆಮೇಲೆ ರೈನ್ ವಾಟರ್ಗಳನ್ನು ನಾವು ಹಾರ್ವೆಸ್ಟ್ ಮಾಡೋದ್ರಲ್ಲಿ ಸ್ವಲ್ಪ ಹಿಂಜರಿದ್ದೇವೆ. ಹಾಗಾಗಿ ಜನರಲ್ಲಿ ರೈನ್ ವಾಟರ್ ಬಳಕೆ ಬಗ್ಗೆ ಜಾಸ್ತಿ ಅರಿವು ಮೂಡಿಸಿ ಮತ್ತು ಅವರಿಗೆ ಅವಕಾಶ ಕೊಡ್ತಾ ಇದ್ದೀವಿ. ಹೀಗಾಗಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ನಾವು ಕೂಡ ಜಲಮಂಡಳಿ ವತಿಯಿಂದ 3,000 ಕಡೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಪಿಟ್ಸ್ಗಳನ್ನು ಮಾಡಿಸಿದ್ದೇವೆ. ಸೊ ಇದು ರೈನ್ ವಾಟ್ರಿಗೆ ಎಂದಾಯಿತು. ಹಾಗಾಗಿ ಇನ್ನು ಉಳಿದಂತೆ ಕಾವೇರಿ 6ನೇ ಹಂತದ ಮುಖಾಂತರ ಇನ್ನೂ ಒಂದು 500 MLD ಹೆಚ್ಚುವರಿ ನೀರನ್ನು ಕಾವೇರಿಯಿಂದ ನಮ್ಮ ಬೆಂಗಳೂರು ನಗರಕ್ಕೆ ತರಬೇಕಂತ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳವರು ಯೋಚನೆ ಮಾಡ್ತಾ ಇದ್ದಾರೆ. ಇದು ಆಗಾಗಲೇ ಪ್ರಾಜೆಕ್ಟ್ ರೆಡಿಯಾಗಿ ಸರ್ಕಾರದ ಅನುಮೋದನೆ ಹಂತದಲ್ಲಿದೆ. ಸರ್ಕಾರ ಅನುಮೋದನೆ ಮಾಡಿದರೆ ಇನ್ನೊಂದು 3-4 ವರ್ಷದಲ್ಲಿ ಅದು ಕೂಡ ಅಡಿಷ್ನಲ್ ವಾಟರ್ ನಮಗೆ ಬಂದುಬಿಡುತ್ತದೆ. ಆದಾಗ್ಯೂ ಕೂಡ ಸಪ್ಲೈ ಎಷ್ಟೇ ನಾವು ಹೆಚ್ಚು ಮಾಡಿದರೂ ಕೂಡ ಕೊನೆಗೆ ಜವಾಬ್ದಾರಿ ಇರುವುದು ನಮ್ಮ ಗ್ರಾಹಕರ ಹತ್ರನೇ. ಯಾವುದೇ ನೀರನ್ನು ಬಳಕೆ ಸರಿಯಾಗಿ ಮಾಡಿದರೆ ಖಂಡಿತ ನಮಗೆ ಸಾಕಷ್ಟು ನೀರು ಲಭ್ಯ ಇದೆ. ಬಳಕೆ ಬಗ್ಗೆ ನಾವು ಭಾಳಷ್ಟು ಅಧ್ಯಯನ ಮಾಡಿದ್ದೇವೆ. ಈಗ ಗಿನ್ನೆಸ್ ರೆಕಾರ್ಡ್ ಕೂಡ ಒಂದು ದಾಖಲೆ ಮಾಡಿದ್ದೇವೆ. ಯಾವ ರೀತಿ ನೀರನ್ನು ಉಳಿತಾಯ ಮಾಡಬೇಕಂತ ಒಂದೇ ವಾರದಲ್ಲಿ 500,000 ಪೀಪಲ್ ಪ್ಲಡ್ಜ್ ಮಾಡಿ
ಒಂದು ದೊಡ್ಡ ಮಟ್ಟದಲ್ಲಿ ಗಿನ್ನಸ್ ಸಾಧನೆ ಆಯಿತು ನಮಗೆ. ಇದರಿಂದ ಜನರಿಗೆ ಜಾಸ್ತಿ ನೀರನ್ನು ಉಳಿತಾಯ ಮಾಡಬೇಕಂತ ಒಂದು ಕಾಳಜಿ ಬಂದಿದೆ. ಮುಂಬರುವ ದಿನಗಳಲ್ಲಿ ಕೂಡ ನಮ್ಮ ಮುಂದಿನ ಪೀಳಿಗೆಗೆ ನೀರು ಅವಶ್ಯಕತೆ ಇರುವುದರಿಂದ ನೀರನ್ನು ಉಳಿತಾಯ ಮಾಡುವಂಥ ಒಂದು ಅಭ್ಯಾಸ ನಮ್ಮೆಲ್ಲರಿಗೂ ಕೂಡ ಬಂದರೆ ಬೆಂಗಳೂರು ಯಾವತ್ತೂ ಸಮೃದ್ಧವಾಗಿರುತ್ತದೆ. ನೀವು ನೀರಿನ ಉಳಿತಾಯ ಸಂಬಂಧಪಟ್ಟಂತೆ ಹೇಳುವಂಥ ಸಂದರ್ಭದಲ್ಲಿ ಹಿಂದೆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ರಿ. ಅಂದರೆ ನಿಮಗೆ ಕುಡಿಯುವ ನೀರು ಅಥವಾ ಕಾವೇರಿ ವಾಟರನ್ನು ಕಾರು ವಾಶ್ ಮಾಡೋದಕ್ಕೆ ಅಥವಾ ನಿಮಗೆ ಲಾನಲ್ಲಿ ಹಾಕೋದಕ್ಕೆ, ಸೊ ಈ ರೀತಿ ಪಾರ್ಕ್ಗಳಲ್ಲಿ ಇದನ್ನು ಮೇಂಟೈನ್ ಮಾಡೋದಕ್ಕೆ, ಮನೆಗಳ ಬಳಿ ಈ ರೀತಿ ಆಗ್ತಾ ಸಂಬಂಧಪಟ್ಟಂತೆ ದಂಡ ವಿಧಿಸುವಂಥ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ರಿ. ಹೌದು. ಅದು ಸಕ್ಸಸ್ ಆಯಿತಾ? ಎಷ್ಟರ ಮಟ್ಟಿಗೆ ಆಯ್ತು ಅಂತ? ನನ್ನ ಪ್ರಕಾರ 2024 ಸಮ್ಮರ್ನಲ್ಲಿ ಭಾಳಷ್ಟು ನೀರಿನ ಸಮಸ್ಯೆ ಆಯಿತು. ಆವಾಗ ಜನರಿಗೆ ಒಂದು ಸಂದೇಶ ಕೊಡಬೇಕಾಗಿತ್ತು. ಯಾಕೆಂದರೆ ಈಗ ಕುಡಿಯೋ ನೀರು ಕುಡಿಯೋದಕ್ಕೆ ಬಳಕೆ ಮಾಡಬೇಕು ಹೊರತುಪಡಿಸಿ ಅನಾವಶ್ಯವಾಗಿ ಅದನ್ನು ವ್ಯಕ್ತ ಮಾಡಬಾರ್ದು ಅಂತ ಒಂದು ಸಂದೇಶ ಕೊಡಬೇಕಾಗುತ್ತೆ. ಆ ಸಂದರ್ಭದಲ್ಲಿ ನಮ್ಮ ಕಾನೂನು ಚೌಕಟ್ಟಿನಲ್ಲಿ ಬೆಂಗಳೂರು ಜಲಮಂಡಳಿಯ ಕಾಯ್ದೆಯಲ್ಲಿ ಒಂದು ಅವಕಾಶ ಇತ್ತು. ಅದರ ಪ್ರಕಾರ ದಂಡ ವಿಧಿಸುವ ಒಂದು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದೇವೆ. ನಮ್ಮ ಪ್ರಕಾರ ಮೋರ್ ದೆನ್ 400-500 ಕೇಸಸ್ಸು ನಾವು ದಂಡ ವಿಧಿಸಿದ್ದೇವೆ. ಹತ್ತತ್ರ ಒಂದು 40-50 ಲಕ್ಷ ರೂಪಾಯಿ ದಂಡವನ್ನು ಕಲೆಕ್ಟ್ ಮಾಡಿದ್ದೇವೆ. ಇದು ಏನಪ್ಪ ಅಂದರೆ ಒಂದು ರೀತಿಯಲ್ಲಿ ನಾವು ದಂಡ ಕಲೆಕ್ಟ್ ಮಾಡೋದು ನಮ್ಮ ಉದ್ದೇಶ ಇರಲಿಲ್ಲ. ಆದರೆ ಜನರಿಗೆ ನೀರೆಂದರೆ ಭಾಳ ಮುಖ್ಯ, ನೀರು ಭಾಳ ಎಲ್ಲರಿಗೂ ಅವಶ್ಯಕತೆ ಇರುವಂಥ ವಸ್ತು, ಬಡವರಿಗೆ ಆಗಲಿ ಮಧ್ಯವರ್ಗದವ್ರಿಗಾಗಲಿ ಭಾಳ ಅವಶ್ಯಕತೆ ಇದೆ. ಅದನ್ನು ಅನಾವಶ್ಯವಾಗಿ ಕಾಸಿರುವವರು ಬೇಕಂತ ಅವರು ವೇಸ್ಟ್ ಮಾಡಬಾರ್ದಂಥ ಒಂದು ಸಂದೇಶವನ್ನು ತಲುಪಿಸೋದಕ್ಕೆ ಭಾಳ ಉಪಕಾರ ಆಯಿತು. ಇದಕ್ಕೆ ಭಾಳಷ್ಟು ಸಾರ್ವಜನಿಕರು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಯಾಕಂದರೆ ಸಾಮಾನ್ಯವಾಗಿ ಸಮಸ್ಯೆ ಬಂದಾಗ ಬಡವರಿಗೇ ಜಾಸ್ತಿ ಸಮಸ್ಯೆ ಆಗ್ತಾ ಇರೋದು. ಹಾಗಾಗಿ ಆ ಸಂದರ್ಭದಲ್ಲಿ ಬಡವರಿಗೆ ಮಧ್ಯಮ ವರ್ಗದವರಿಗೆ ಈ ನೀರಿನ ಸಮಸ್ಯೆ ಬಂದಾಗ ದೊಡ್ಡವ್ರ ಮೇಲೆ ಕೂಡ ಕ್ರಮ ತಗೊಳ್ತಾರೆ ಒಂದು ಸಾರ್ವಜನಿಕ ಸಂಸ್ಥೆಯಿಂದ ಒಂದು ಸಂದೇಶ ಹೋಗಿರೋದ್ರಿಂದ ಜನರು ಭಾಳಷ್ಟು ಬೆಂಬಲ ಕೊಟ್ಟಿದ್ದಾರೆ ಅದಕ್ಕೆ. ಈಗ ಬರುವಂಥ ದಿನಗಳಲ್ಲಿ ಅಪ್ಕಮಿಂಗ್ ಈಗ ಡೇಸಲ್ಲಿ ಈಗ ಸಮ್ಮರ್ ಡೇಸು ಶುರು ಆಗುತ್ತೆ, ಬೇಸಿಗೆಗಾಲ ಶುರು ಆಗುತ್ತೆ. ಈಗ ಚಳಿಗಾಲ ಇರುವಂಥದ್ದು ಜನವರಿ, ಇನ್ನೊಂದು 3-4 ತಿಂಗಳು ಸಮ್ಮರ್ ಡೇಸ್ ಶುರು ಆಗುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟ ಯಾಕಂದರೆ ಕಳೆದ ಬಾರಿ ಕೂಡ ಒಂದಷ್ಟು ಅನುಭವಗಳಾಗಿತ್ತು, ಅನುಭವಗಳನ್ನು ತಾವು ಯಶಸ್ವಿಯಾಗಿ ನಿರ್ವಹಿಸಿದ್ರಿ ಸ್ಕೇರ್ ಸಿಟಿ ಆಗದ ರೀತಿಯಲ್ಲಿ. ಈಗ ಬೇಸಿಗೆ ಕಾಲ ಹಿನ್ನೆಲೆಯಲ್ಲಿ ಜಲಮಂಡಳಿಯಿಂದ ಏನಾದರೂ ವಿಶೇಷ ಕಾರ್ಯಕ್ರಮ ಅಥವಾ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದಾರೆ ನೀರಿನ ಅಭಾವ ಉಂಟು? ಹೌದು, ನಾವು ಕಳೆದ 2024ರಲ್ಲಿ ಪ್ರಾಬ್ಲಮ್ ಆಗಿರೋದ್ರಿಂದ ನಾವು ಎಚ್ಚರಿಸಿಕೊಂಡಿದ್ದೇವೆ. 2025ರಲ್ಲಿ ನಾವು ಒಂದು ಹೊಸ ಸಿಸ್ಟಮನ್ನು ಜಾರಿಗೆ ತಂದಿದ್ದೇವೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವರ ಜೊತೆಗೆ ಸೇರಿ ಗ್ರೌಂಡ್ ವಾಟ್ರನ್ನು ಫೋರ್ಕಾಸ್ಟ್ ಮಾಡೋದಕ್ಕೆ ಒಂದು ಸಿಸ್ಟಮನ್ನು ಅಳವಡಿಕೆ ಮಾಡಿದ್ದೇವೆ. ಇದು ಇಡೀ ದೇಶದಲ್ಲೆಲ್ಲ ಇಡೀ ವಿಶ್ವದಲ್ಲೇ ಮೊದಲನೇ ಬಾರಿ ಆಗ್ತಾ ಇರೋದು. ಯಾಕೆಂದರೆ ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವ್ರದ್ದು ಒಂದು ಸೆನ್ಸರ್ ಇದೆ, IoT ಸೆನ್ಸರನ್ನು ಸೆಲೆಕ್ಟೆಡ್ ಒಂದೊಂದು ವಾರ್ಡಲ್ಲಿ ಕೆಲವೊಂದು ಐಡೆಂಟಿಫೈಡ್ ಬೋರ್ವೆಲ್ಸ್ಗಳಿಗೆ ಹಾಕ್ಸಿದ್ದೇವೆ. ಅಂತರ್ಜಲ ಮಟ್ಟ ಎಷ್ಟು ಮಟ್ಟಕ್ಕೆ ಕುಸಿಯುತ್ತೆ ಅಂತ ನಮಗೆ ಮಾಹಿತಿ ಡೇಟಾ ಬಂದುಬಿಡ್ತಾ ಇರ್ತದೆ. ಡೈಲಿ 24x7 ಡೇಟಾ ಬರ್ತಾ ಇರ್ತದೆ. ಸೊ ಈಗ ಮಳೆಗಾಲ ಬಂದಾಗ ನೀರು ಇಂಗಿಸ್ತದೆ, ಬೇಸಿಗೆ ಬಂದಾಗ ಜಾಸ್ತಿ ನೀರು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಆ ಸಂದರ್ಭದಲ್ಲಿ ಕೆಲವೊಂದು ವಾರ್ಡ್ಗಳಿಗೆ ಸಮಸ್ಯೆಗಳಾಗುವಂಥ ಪರಿಣಾಮ ಆಗುವಂಥ ಅವಕಾಶ ಇತ್ತು. ಸೊ ಹಾಗಾಗಿ ಅದನ್ನು ಕಂಡುಹಿಡಿಯಲಿಕ್ಕೆ ನಾವು ನಮ್ಮ ಈ ಗ್ರೌಂಡ್ ವಾಟರ್ ಫೋರ್ಕಾಸ್ಟಿಂಗ್ ಸಿಸ್ಟಮ್, ಇದು ಪವರ್ಡ್ ವಿತ್ AI ಟೆಕ್ನಾಲಜಿ, ಇದು ಒಂದು ಹೊಸ ತಂತ್ರಜ್ಞಾನ ಬಳಕೆ ಮಾಡಿದ್ದೇವೆ. ನಾವು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವ್ರ ಜೊತೆಗೆ ಸೇರಿ ಮಾಡಿದ್ದೇವೆ. ಇದರಿಂದ ಕಳೆದ ಬಾರಿ ಸಮ್ಮರ್ನಲ್ಲಿ ಒಂದು 80 ವಾರ್ಡ್ಗಳನ್ನು ಗುರುತು ಮಾಡಿದ್ದೇವೆ, ಯಾವ ರೀತಿ ಸಮಸ್ಯೆ ಆಗ್ಬೋದು ಅಂತ. ಆ 80 ವಾರ್ಡ್ಗಳಿಗೂ ಮುಂಜಾಗ್ರತಾ ಕ್ರಮ ತೆಗೆದುಕೊಂಡು ಲಾಸ್ಟ್ 2025ರಲ್ಲಿ ಯಾವುದೇ ಸಮ್ಮರಿಂದ ಪ್ರಾಬ್ಲಮ್ ಆಗದೆ ಸನ್ಮಾನ್ಯ ಉಪಮುಖ್ಯಮಂತ್ರಿಯವರ ಮಾರ್ಗದರ್ಶನದ ಮೇರೆಗೆ ನಾವು ಚೆನ್ನಾಗಿ ನಿರ್ವಹಿಸಿದ್ದೇವೆ. ಈ ವರ್ಷ ಕೂಡ 2026ಕ್ಕೆ ಗ್ರೌಂಡ್ ವಾಟರ್ ಫೋರ್ಕಾಸ್ಟಿಂಗ್ ಡೇಟಾ ನಮಗೆ ಸಿಗುತ್ತದೆ. ಅದನ್ನು ನಾವು ಕೈಯಲ್ಲಿಟ್ಕೊಂಡು ಅದರ ಬೇಸಿಸ್ ಮೇಲೆ ಸೈಂಟಿಫಿಕಲಾಗಿ ಯಾವ ವಾರ್ಡ್ಗಳಲ್ಲಿ ಅಂತರ್ಜಲ ಕಡಿಮೆ ಆಗುತ್ತೆ, ಯಾವ ವಾರ್ಡ್ಗಳಲ್ಲಿ ಜಾಸ್ತಿ ಕಾವೇರಿ ನೀರು ಬಳಕೆ ಮಾಡಬೇಕಾಗುತ್ತೆ, ನಾವು ನಮ್ಮ ಟೀಮನ್ನು ಕಟ್ಕೊಳ್ತಾ ಇದ್ದೀವಿ, ಅದನ್ನು ಪ್ಲಾನ್ ಮಾಡ್ತಾ ಇದ್ದೀವಿ. ಹಾಗಾಗಿ ನಮ್ಮಲ್ಲಿ ಈಗ ಕಾವೇರಿ ನೀರು ಸಾಕಷ್ಟು ಲಭ್ಯ ಇದೆ ಮತ್ತು ಜನರಿಗೆ ಸಾಕಷ್ಟು ಇದರ ಬಗ್ಗೆ ಅವೇರ್ನೆಸ್ಸು ಮೂಡಿಸಿದ್ದೇವೆ. ಮತ್ತು ನಮ್ಮ ಗ್ರೌಂಡ್ ವಾಟರ್ ಪ್ರಿಡಿಕ್ಟಿವ್ ಅನಲೈಸಿಸ್ ಮಾಡೋದಕ್ಕೆ ಫೋರ್ಕಾಸ್ಟಿಂಗ್ ಸಿಸ್ಟಮ್ ಇದೆ. ಸೊ ನನ್ನ ಪ್ರಕಾರ 2024ಕ್ಕಿಂತ ನಮ್ಮ ಜಲಮಂಡಳಿ ಸದೃಢವಾಗಿದೆ ಮತ್ತು ಖಂಡಿತ ಜನರಿಗೆ ಯಾವುದೇ ರೀತಿಯಲ್ಲಿ ಸಮಸ್ಯೆ ಆಗದೆ ನೋಡ್ಕೊಳ್ಳೋ ಜವಾಬ್ದಾರಿ ಮತ್ತು ಆ ಕೆಲಸವನ್ನು ಮಾಡ್ತೀವಿ ಯಶಸ್ವಿ ಅಂದರೆ ನಾನು ಭರವಸೆ ಕೊಡ್ತೀನಿ. ಸರಿ, ಸುಮಾರು ಈಗ ಬೋರ್ವೆಲ್ಲಲ್ಲೂ ಕೂಡ ಒಂದಷ್ಟು ಕಡೆ ಡಿಪೆಂಡ್ ಆಗಿರುವಂಥದ್ದು. ಬೆಂಗಳೂರಿನ ಅಂತರ್ಜಲ ಇದು ಕುಡಿಯೋದಕ್ಕೆ ನೀರು ಯೋಗ್ಯ ಇದೆ ಅಂತ ರಿಪೋರ್ಟ್ ಏನಾದರೂ ಇದೆಯಾ ಅಥವಾ ಆ ರೀತಿ ನಿಮ್ಗೆ ಯಾವ ರೀತಿ ಅನಾಲಿಸಿಸ್ ಮಾಡ್ತೀರಾ? ಈಗ ಅಂತರ್ಜಲ ಕೆಲವೊಂದು ಕಡೆ ಅಲ್ಲಿ ಲೋಕಲ್ ಇದ್ರ ಮೇಲೆ ನಡೀತದೆ. ನಾವು ಜನರಲ್ ಬೆಂಗಳೂರು ಬಗ್ಗೆ ನಾವು ಅಂತರ್ಜಲವನ್ನು ಕ್ವಾಲಿಟಿ ಬಗ್ಗೆ ಮಾತಾಡೋಕ್ಕೆ ಕಷ್ಟ ಆಗುತ್ತೆ. ಆದರೆ ಎಲ್ಲೆಲ್ಲಿ ಸಮಸ್ಯೆಗಳಾಗ್ತಾ ಬರುತ್ತೆ ಅದನ್ನು ಇಮಿಡಿಯೇಟಾಗಿ ನಾವು ಅನಲೈಸಿಸ್ ಮಾಡ್ತೀವಿ. ಎಲ್ಲಿ ಅಂತರ್ಜಲ ಮಟ್ಟದಿಂದ ಜನರಿಗೆ ತೊಂದರೆ ಆಗುತ್ತೆ ಅದನ್ನು ಅವೇರ್ನೆಸ್ ಮೂಡಿಸ್ತೀವಿ. ಅಲ್ಲಿ ಅಂತರ್ಜಲ ಬಳಕೆ ಮಾಡಬೇಡಿ, RO ವಾಟರ್ ಬಳಕೆ ಮಾಡಿ ಅಥವಾ ನಮ್ಮ ಕಾವೇರಿ ವಾಟರ್ ಬಳಕೆ ಮಾಡಿ ಅಂತ ಅವ್ರಿಗೆ ನಾವು ಸಲಹೆ ಕೊಡ್ತಾ ಇರ್ತೀವಿ. ಇವಾಗ ಖಂಡಿತ ನಮ್ಮ ಬೆಂಗಳೂರಿನ ನಾಗರಿಕರಿಗೆ ಅಂತರ್ಜಲ ಮೇಲೆ ಇರುವಂಥ ಅವಲಂಬಿಕೆಯನ್ನು ನಾವು ಆದಷ್ಟು ಕಡಿಮೆ ಮಾಡಿದ್ದೇವೆ. ಈಗಲೂ ನಾವು ಸಾರ್ವಜನಿಕರಿಗೆ ಮನವಿ ಮಾಡ್ತೀವಿ. ಇನ್ನು ಕೆಲವರು ಇನ್ನೂ ಕಾವೇರಿ ಕನೆಕ್ಷನ್ ತೊಗೊಳ್ಳೋದಕ್ಕೆ ಡೆಪಾಸಿಟ್ ಜಾಸ್ತಿ ಆಯಿತು ಅಂತ ತೊಗೊಳ್ಳದೇ ಇದ್ದಾರೆ. ಅವರಿಗೆ ಒಂದು ಹೊಸ ಯೋಜನೆಯನ್ನು ರೂಪಿಸಿದ್ದೇವೆ. ಸರಳ ಕಾವೇರಿಯಿಂದ ಯೋಜನೆ ಮಾಡಿ EMI ಸ್ಕೀಮ್ ಮುಖಾಂತರ ಕೇವಲ 10% ಅಮೌಂಟ್ ಕಟ್ಟಿದರೆ ಸಾಕು, ಫುಲ್ಲು ಕನೆಕ್ಷನ್ ಕೊಟ್ಬಿಡ್ತೀವಿ. ಮುಂದೆ 10 ತಿಂಗಳಲ್ಲಿ ಅವರು ನಮಗೆ ಹಣ ಕಟ್ಕೊಂಡು ಹೋದರೆ ಸಾಕಾಗುತ್ತೆ. ಈ ರೀತಿ ಜನರಿಗೆ ಕಾವೇರಿ ನೀರನ್ನು ತಲುಪೋದಕ್ಕೆ ಭಾಳಷ್ಟು ಶ್ರಮಿಸ್ತಾ ಇದ್ದೀವಿ.
ಹಾಗೆ ಅಂತರ್ಜಲ ಬಳಕೆಯನ್ನು ಕಡಿಮೆ ಮಾಡಿಕೊಂಡು ಆರೋಗ್ಯ ದೃಷ್ಟಿಯಿಂದ ಮತ್ತು ನೀರಿನ ಸಂರಕ್ಷಣೆ ದೃಷ್ಟಿಯಿಂದ ತಾವು ಆದಷ್ಟು ಕಾವೇರಿ ನೀರನ್ನು ಬಳಕೆ ಮಾಡಿದರೆ ಒಂದು ಕಾವೇರಿ ನೀರು ಗುಣಮಟ್ಟ ನೀರು ನಾವು ನಿಮಗೆ ಟೆಸ್ಟ್ ಮಾಡಿ ಕೊಡ್ತಾ ಇದ್ದೀವಿ. ಅದು ಅಂತರ್ಜಲ ಮಟ್ಟ ನೀರು ಟೆಸ್ಟ್ ಮಾಡಿ ತೊಗೊಳ್ತಾ ಇಲ್ಲ ನೀವು. ಯಾರು ಅವ್ರವ್ರು ಲೋಕಲಾಗಿ ಕೊರೆದಿರ್ತಾರೆ, ಟೆಸ್ಟ್ ಮಾಡಲ್ಲ ಯಾರು. ನಾವು ಕೂಡ ಪ್ರೈವೇಟ್ ಬೋರ್ವೆಲ್ ಹೋಗಿ ಟೆಸ್ಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ಗುಣಮಟ್ಟದ ನೀರು ನಿಮಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ. ಹಾಗಾಗಿ ದಯವಿಟ್ಟು ಇದನ್ನು ಬಳಕೆ ಮಾಡಿ ಅಂತ ಅವರಿಗೆ ಮನವಿ ಮಾಡಿ. ಎಷ್ಟು ಪರ್ಸೆಂಟೇಜು ಕಾವೇರಿ ವಾಟರ್ ಕನೆಕ್ಷನ್ ಇದೆ? ಎಷ್ಟು ಪರ್ಸೆಂಟೇಜ್ ಜನ ಬೆಂಗಳೂರಲ್ಲಿ ಕಾವೇರಿ ವಾಟರ್ನ ಬಳಸ್ತಾ ಇದ್ದಾರೆ? ನಮ್ಮ ಬೆಂಗಳೂರು ನಾಗರಿಕರಿಗೆ ಇಲ್ಲಿವರೆಗೆ 11.5 ಲಕ್ಷ ಕನೆಕ್ಷನ್ಸ್ ಇದೆ. 11.5 ಲಕ್ಷ ಕನೆಕ್ಷನ್ ಅಂದರೆ ಹತ್ತತ್ರ 1,20,00,000 ಜನ ನಮಗೆ ಗ್ರಾಹಕರಿದ್ದಾರೆ. ಇನ್ನು ಉಳಿದ 20 ಲಕ್ಷ ಜನ ಈಗ ಹಳೆಯ ಅಂದರೆ ಹೊರವಲಯದಲ್ಲಿರುವವರು ಇನ್ನೂ ಬೋರ್ವೆಲ್ಲನ್ನು ಅವಲಂಬಿಕೊಂಡಿರ್ತಾರೆ. ಅವ್ರಿಗೂ ಕೂಡ ನಾನು ಮನವಿ ಮಾಡಿದ್ದೀನಿ, ದಯವಿಟ್ಟು ನೀವು ಕನೆಕ್ಷನ್ ತೊಗೊಳ್ಳಿ. ಮುಂಬರುವ ದಿನಗಳಲ್ಲಿ ನೀರಿನ ಸಮಸ್ಯೆಗಳಿದ್ದಾಗ ನಿಮಗೆ ಕಾವೇರಿ ಸಂಪರ್ಕ ಇದ್ದರೆ ಖಂಡಿತ ನಿಮಗೆ ಒಂದು ಸಂರಕ್ಷಣೆ ಇದ್ದಂಗೆ. ಯಾಕಂದರೆ ಯಾವತ್ತೂ ಕೂಡ ಕಾವೇರಿ ನಮಗೆ ತಾಯಿ ಕೊಡ್ತಾ ಇರ್ತಾಳೆ. ಸೊ ನಾವು ಅದನ್ನು ಭಾಳ ಶ್ರಮದಿಂದ 120 ಕಿಲೋಮೀಟರ್ ದೂರದಿಂದ ನಿಮಗಾಗಿ ಶುದ್ಧೀಕರಣ ಮಾಡಿ ಗುಣಮಟ್ಟದ ನೀರನ್ನು ಟೆಸ್ಟ್ ಮಾಡಿ ಕೊಡ್ತಾಯಿದ್ದೀವಿ. ಅದನ್ನು ತೊಗೊಂಡ್ರೆ ನಿಮಗೂ ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗುತ್ತೆ. ಜನ ಏನೇನಕ್ಕೂ ಖರ್ಚು ಮಾಡ್ತಾರೆ, ಟಿ ವಿಗೆ ಖರ್ಚು ಮಾಡ್ತಾರೆ, ಮೊಬೈಲ್ಗೆ ಖರ್ಚು ಮಾಡ್ತಾರೆ, ಸಿನಿಮಾಗೆ ಖರ್ಚು ಮಾಡ್ತಾರೆ, ಮಾಳಿಗೆ ಹೋಗೋದಕ್ಕೆ ಖರ್ಚು ಮಾಡ್ತಾರೆ. ಆದರೆ ಕುಡಿಯೋ ನೀರು ಬೇಸಿಕ್ ಆರೋಗ್ಯದ ಮೂಲನೇ ಕುಡಿಯೋ ನೀರು. ಅದು ನೀವು ಖಾಸಗಿ ಮಿನರಲ್ ವಾಟರ್ ಕುಡಿಯೋದು ಮುಖಾಂತರ ನೀವು ರಕ್ಷಣೆ ಮಾಡೋಕ್ಕಾಗಲ್ಲ. ಏನು ನಾವು ಕಾವೇರಿ ನೀರು ಸದೃಢವಾಗಿದೆ, ಭಾಳ ಮಿನರಲ್ ರಿಚ್ ಇದೆ, ಅದನ್ನು ಕುಡಿಯಬೇಕು. ಅದನ್ನು ಕುಡಿದಾಗ ನಿಮಗೆ ಅನುಕೂಲ ಆಗುತ್ತೆ. ಅದರ ಬದಲಾಗಿ ನೀವು ಬೋರ್ವೆಲ್ ವಾಟರ್ ಆಗಲಿ ಬೇರೆ ಖಾಸಗಿ ಏನು ಮಿನರಲ್ ವಾಟರ್ ಅದನ್ನು ಕುಡಿಯೋದಕ್ಕಿಂತ ಕಾವೇರಿ ನೀರು ಒಂಥರ ಪೋಷಕ ಇರುವಂಥ ಒಂದು ನೀರು, ಅದನ್ನು ನೀವು ಕುಡಿಯಬೇಕಂತ ಅವರಲ್ಲಿ ಮನವಿ ಮಾಡ್ತೀನಿ. ಸರ್, ಇದು ನಿಮ್ಮ ವ್ಯಾಪ್ತಿಗೆ ಬರುತ್ತೆ ಇಲ್ಲ ಗೊತ್ತಿಲ್ಲ, ಆದರೆ ಈ ನೀರಿನ ಅಭಾವ ಸಂಬಂಧಪಟ್ಟಂತೆ ಪ್ರಶ್ನೆ ಎದುರಾದಂಥ ಸಂದರ್ಭದಲ್ಲಿ ಅಪಾರ್ಟ್ಮೆಂಟ್ಗಳು ಕೆಲವು ಸಿಕ್ಕಾಪಟ್ಟೆ ಅಪಾರ್ಟ್ಮೆಂಟ್ಗಳು ಕಟ್ತಾರೆ. ಹೆಂಗೆ ಅಂದರೆ ನಿಮ್ಗೆ ಅಪಾರ್ಟ್ಮೆಂಟ್ ನೋಡಿದ್ರೆ ಅಲ್ಲಿ ಹೋಗುವಂಥ ನೀರು ಅಥವಾ ಅದಕ್ಕೆ ನೀವೇನಾದ್ರು ಕೂಡ ಕಾವೇರಿ ಕನೆಕ್ಷನ್ ಕೊಟ್ಟರೆ ಇಡೀ ಬೆಂಗಳೂರಿಗೆ ನೀವು ಕೊಡ್ಬೋದು ನೀರು ಅನ್ನುವಂಥ ಭಾವನೆ ಜನರಲ್ಲಿ ಬರುತ್ತೆ. ನನಗೂ ಕೂಡ ನೋಡಿದಂಥ ಸಂದರ್ಭದಲ್ಲಿ ಬರುತ್ತೆ. ಇದಕ್ಕೇನಾದ್ರು ನಿಯಮ ಇದೆಯಾ? ಯಾಕಂದರೆ ಒಂದು ಅಪಾರ್ಟ್ಮೆಂಟ್ ಕಟ್ಟಬೇಕಾದ್ರೆ ನಿಮ್ಗೆ ಅಲ್ಲಿ ಕೇವಲ ನಿಮಗೆ ಬೋರ್ವೆಲ್ಸನ್ನು ನಂಬಿಕೊಂಡು ನೀವು ಅಪಾರ್ಟ್ಮೆಂಟ್ ಕಟ್ಟಿದ್ರೆ ನಿಮಗೆ ಅಂತರ್ಜಲ ಕೂಡ ಕುಸಿಯುತ್ತೆ ಮತ್ತು ಅದು ನೀರು ಸ್ಕೇರ್ಸಿಟಿ ಕೂಡ ಉಂಟಾಗುತ್ತೆ ಆ ಭಾಗದಲ್ಲಿ. ಆ ಕೊನೆಗೆ ನಿಮಗೆ ಕೂಡ ಅದರ ಜವಾಬ್ದಾರಿ ಬರುತ್ತೆ. ಈ ಹಿನ್ನೆಲೆಯಲ್ಲಿ ಅದಕ್ಕೆ ನಿಮಗೆ ಗೊತ್ತು ಗುರಿ ಇಲ್ಲದೆ ನಿಯಮ ಇಲ್ಲದೆ ಅಪಾರ್ಟ್ಮೆಂಟನ್ನು ಕಟ್ಟಿ ಅಲ್ಲಿ ನೀರು ವ್ಯವಸ್ಥೆ ಕನೆಕ್ಷನ್ ಕೊಡ್ತೀರಿ, ಇವೆಲ್ಲವೂ ಕೂಡ ಅವ್ಯವಸ್ಥೆ ಇರುವಂಥದ್ದು. ಸೊ ಇದನ್ನು ನೀವು ಯಾವ ರೀತಿ ನೋಡ್ತಾ ಇದ್ದೀರಾ? ನೀವು ಹೇಳೋದು ಭಾಳ ಸರಿಯಾದ ವಿಷಯ. ಯಾಕಂದರೆ ಇವತ್ತು ಬೆಂಗಳೂರಿನಂಥ ದೊಡ್ಡ ನಗರದಲ್ಲಿ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು ಮಾಡ್ತಾರೆ. ಮಾಡುವಾಗ ಅವರು ಕಾವೇರಿ ಕನೆಕ್ಷನ್ಸ್ಗೆ ಗ್ರಾಹಕರಿಂದ ದುಡ್ಡು ಕಲೆಕ್ಟ್ ಮಾಡ್ತಾರೆ, ಅಪಾರ್ಟ್ಮೆಂಟ್ ಕಟ್ಟುವ ನಿರ್ಮಾಣ ಮಾಡುವ ಸಂಸ್ಥೆಗಳು. ಆದರೆ ಅದನ್ನು ಕಾವೇರಿ ಕನೆಕ್ಷನ್ ತೊಗೊಳ್ಳಲ್ಲ. 2 ಬೋರ್ವೆಲ್ ಹಾಕ್ಸ್ಬಿಟ್ಟು ಜನರಿಗೆ ನೀರನ್ನು ತೋರಿಸ್ಬಿಟ್ಟು ಹೋಗ್ಬಿಡ್ತಾರೆ. ಹಾಗಾಗಿ ಅವರಿಗೆ ನಾವು ಕೇಳೋಕ್ಕೆ ಬಯಸ್ತೇವೆ, ಗ್ರಾಹಕರಿಗೆ ಭಾಳ ಎಚ್ಚರಿಕೆ ಇರಬೇಕಾಗುತ್ತೆ. ಗ್ರಾಹಕರು ಡಿಮಾಂಡ್ ಮಾಡಿದರೆ ಆಟೋಮೆಟಿಕ್ಲಿ ನಮ್ಮ ಯಾರು ಮಾಲೀಕರಿದ್ದಾರೆ ಅಪಾರ್ಟ್ಮೆಂಟ್ ಕಟ್ಟು ಅವರು ಕೂಡ ಕಾವೇರಿ ನೀರು ಸಂಪರ್ಕ ತೊಗೊಳ್ತಾರೆ. ಕಾವೇರಿ ನೀರು ತೊಗೊಂಡ್ರೆ ನಾವು ಕೊಡೋದಕ್ಕೆ ಸಿದ್ಧ ಇದ್ದೀವಿ, ಅವ್ರಿಗೇನು ತೊಂದರೆ ಇಲ್ಲ. ಬಟ್ ಅಂತರ್ಜಲ ಜಾಸ್ತಿ ನಿಮಿಷ ನಂಬ್ಕೊಂಡಿರೋಕ್ಕಾಗಲ್ಲ. ಮತ್ತು ಕ್ವಾಲಿಟಿ ಆಫ್ ದ ವಾಟರ್ ಆಲ್ಸೋ ವೆರಿ ಡೌಟ್ಫುಲ್. ಆಮೇಲೆ ಅದು ಕ್ವಾಂಟಿಟಿ ಕೂಡ ಎಷ್ಟು ದಿವಸ ಬರುತ್ತೆ ಹೇಳೋಕ್ಕಾಗಲ್ಲ. ಹಾಗಾಗಿ ದಯವಿಟ್ಟು ಗ್ರಾಹಕರು ಇನ್ನು ಮುಂದೆ ಅಪಾರ್ಟ್ಮೆಂಟ್ಗಳು ಖರೀದಿ ಮಾಡುವಾಗ ಅವರು ಒತ್ತಾಯ ಮಾಡಬೇಕು, ಈ ಥರ ನಮಗೆ ಕಾವೇರಿ ಕನೆಕ್ಷನ್ ಬೇಕು, ಕೊಟ್ಟರೆ ಮಾತ್ರ ನಾವು ತೊಗೊಳ್ತೀವಿ ಅದಕ್ಕೆ ಅಂತ ಅವ್ರು ಹೇಳಬೇಕಾಗುತ್ತೆ. ತುಂಬ ಜನ ಕಾವೇರಿ ಕನೆಕ್ಷನ್ಗಿಂತ ದುಡ್ಡು ಕಲೆಕ್ಟ್ ಮಾಡ್ಕೊಳ್ತಾರೆ, ಆದರೆ ಅದನ್ನು ಕನೆಕ್ಷನ್ಸ್ ಕೊಡ್ತಾ ಇಲ್ಲ ಮಾಲೀಕರುಗಳು. ಇದರ ಬಗ್ಗೆ ಈಗಾಗಲೇ ಸರ್ಕಾರದ ಗಮನಕ್ಕೆ ತಂದಿದ್ದೇವೆ. ಹಾಗಾಗಿ ಕಂಪಲ್ಸರಿ ಅಪಾರ್ಟ್ಮೆಂಟ್ಗಳಿಗೆ ಕಾವೇರಿ ಕನೆಕ್ಷನ್ ತೊಗೊಳ್ಳೋದ್ರ ಬಗ್ಗೆ ಒಂದು ನಿಯಮ ಮಾಡಬೇಕಂತ ಒಂದು ಯೋಚನೆ ಮಾಡ್ತಾಯಿದ್ದೀವಿ. ಬಟ್ ಇನ್ನೂ ಅದು ನಾವು ಯೋಚನೆ ಹಂತದಲ್ಲಿದೆ. ಆದರೆ ನಾನು ಜನರಿಗೆ ಮನವರಿಕೆ ಮಾಡ್ತಾ ಇರೋದು, ಈ ನೀವು ಅಪಾರ್ಟ್ಮೆಂಟ್ ತೊಗೊಳ್ಳುವಾಗ ಅಥವಾ ಸೈಟ್ಗಳು ಫ್ಲಾಟ್ಸ್ಗಳು ತೊಗೊಳ್ಳುವಾಗ ಲೇಔಟ್ಗಳಲ್ಲಿ ಕಾವೇರಿ ನೀರಿಗೆ ಒತ್ತಾಯ ಕೊಡಿ. ಕನೆಕ್ಷನ್ ಇದ್ದರೆ ನೀವು ಜಾಸ್ತಿ ಒತ್ತಾಯ ಕೊಟ್ಟರೆ ಆವಾಗ ನಿಮಗೂ ಒಂದು ಅನುಕೂಲ ಆಗುತ್ತೆ ಮತ್ತು ವಾಟರ್ ಸೆಕ್ಯೂರಿಟಿನೂ ಆಗುತ್ತೆ. ಈಗ ಅಷ್ಟು ಅಪಾರ್ಟ್ಮೆಂಟ್ಗಳಿಗೆ ವಾಟರ್ ಕನೆಕ್ಷನ್ ಕೊಡುವಂತಹ ವ್ಯವಸ್ಥೆ ಅಥವಾ ಅಷ್ಟು ಕೆಪಾಸಿಟಿ ಜಲಮಂಡಳಿಗೆ ಅಂತ ನಮಗೆ ಇದೆ. ಸಾವಿರಾರು ಅಪಾರ್ಟ್ಮೆಂಟ್ಗಳು ಆಗ್ತದೆ. ಇಲ್ಲ, ನಮಗೆ ನಂಬರ್ ಆಫ್ ಪಾಪ್ಯುಲೇಷನ್ ಮುಖ್ಯ, ನಂಬರ್ ಆಫ್ ಅಪಾರ್ಟ್ಮೆಂಟ್ಗಳಿಗಿಂತ. ಈಗ ನೀವು ಗ್ರೌಂಡಲ್ಲಿ ಮಾಡಿದರೆ ಅಥವಾ ಅಪಾರ್ಟ್ಮೆಂಟ್ ಮಾಡಿ ನಮಗೆ ಸಮಸ್ಯೆ ಇಲ್ಲ. ನಮಗೆ ನೀರು ಲಭ್ಯ ಇದೆ. ಒಂದೇ ಒಂದು ಅವರು ಡೆಪಾಸಿಟ್ ಕಟ್ಟಬೇಕು, ಕಟ್ಟಿದರೆ ನಾವು ಕೊಡೋಕ್ಕೆ ರೆಡಿ ಇದ್ದೀವಿ. ಎಷ್ಟು ಡೆಪಾಸಿಟ್ ಒಂದು ವಾಟರ್? ಅದು ಸ್ಕ್ವೇರ್ ಫೀಟಿಗೆ 400 ರೂಪೀಸ್, ಸ್ಕ್ವೇರ್ ಮೀಟ್ರಿಗೆ ಒಂದು ಸ್ಕ್ವೇರ್ ಮೀಟ್ರ್ ಬಿಲ್ಟಪ್ ಏರಿಯಾಗೆ 400 ರೂಪೀಸ್ ಪ್ರೊರೈಟರ್ ಚಾರ್ಜಸ್ ಬರ್ತದೆ. ಅದು ನೀವು ಹೋಲಿಕೆ ಮಾಡಿಕೊಂಡ್ರೆ ಸ್ಕ್ವೇರ್ ಫೀಟಿಗೆ 40 ರೂಪೀಸ್ ಬೀಳ್ತದೆ. ಏನೇನೋ ಖರ್ಚು ಮಾಡಿದೆ, ಅಷ್ಟು ಮನೆಗೆ ಸಾವಿರಾರು ರೂಪಾಯಿಗೆ ಮನೆ ತೊಗೊಳ್ತಾ ಇದ್ದೀವಿ. ಒಂದು 40 ರೂಪಾಯಿ ಸ್ಕ್ವೇರ್ ಫೀಟಿಗೆ ಕೊಟ್ಟು ಒಂದು ಕನೆಕ್ಷನ್ ತೊಗೊಳ್ಳೋದಕ್ಕೆ ಏನು ದೊಡ್ಡ ವಿಷಯ ಅಲ್ಲ. ಮತ್ತು ಅದು ನಿಮ್ಮ ಮುಂದಿನ ಬೀಳಿಗೆಗೂ ಅನುಕೂಲ ಆಗುತ್ತೆ. ಯಾಕಂದರೆ ಇವತ್ತು ಕನೆಕ್ಷನ್ ತೊಗೊಂಡಿದ್ರೆ ನಾಳೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೂ ಅನುಕೂಲ ಆಗುತ್ತೆ. ನಿಮಗೆ ಅಂಡರ್ಗ್ರೌಂಡ್ ವಾಟರ್ ಬೋರ್ವೆಲ್ಲಿಂದ ನಿಮಗೆ ಅದು ಹೆಲ್ತ್ ಮೇಲೆ ಕೂಡ ನಿಮಗೆ ಎಫೆಕ್ಟ್ ಆಗೋದು? ಹೌದು, ಖಂಡಿತ ಆಗುತ್ತೆ. ಸರ್, ಈಗ ಅದು ಅಪಾರ್ಟ್ಮೆಂಟ್ಗಳು ನಿಮ್ಮ ಮಾಹಿತಿ ಪ್ರಕಾರ ಜನರಲ್ ಆಗಿ ಅಥವಾ ಎಕ್ಸಾಕ್ಟ್ ಮಾಹಿತಿ ಇದ್ರೂ ಓಕೆ, ಅಥವಾ ಜನರಲ್ ಆಗಿ ಬಹುತೇಕ ಅಪಾರ್ಟ್ಮೆಂಟ್ಗಳು ವಾಟರ್ ಇದು ಏನು ಕಾವೇರಿ ಕನೆಕ್ಷನ್ ತೊಗೊಂಡಿಲ್ಲ ಅಂತ ಅನ್ಸುತ್ತಾ?
ಇಲ್ಲ, ಹಂಗೆ ಹೇಳೋಕ್ಕಾಗಲ್ಲ. 12,000 ಅಪಾರ್ಟ್ಮೆಂಟ್ಗಳು ನಮ್ಮ ನಗರದಲ್ಲಿ ಇದೆ ಇಲ್ಲಿವರೆಗೆ. ಅದರಲ್ಲಿ ಬಹುತೇಕ 8,000 9,000 ಮನೆಗಳು ಅಪಾರ್ಟ್ಮೆಂಟ್ಗಳು ತೊಗೊಂಡಿದ್ದಾರೆ. ಉಳಿದ ಒಂದು 3,000 ಹೊರವಲಯದಲ್ಲಿರೋರು ಇನ್ನೂ ತೊಗೊಳ್ತಾ ಇಲ್ಲ. ಅದಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದು. ಆದರೂ ಕೂಡ ಅವ್ರಿಗೆ ನಾವು ಪರ್ಸ್ನಲಾಗಿ ಅವ್ರಿಗೆ ಭೇಟಿ ಮಾಡಿ ಮನವರಿಕೆ ಮಾಡ್ತಾಯಿದ್ದೀವಿ. EMI ಸ್ಕೀಮ್ ಕೊಟ್ಟಿದ್ದೇವೆ. ಸೊ ಹೀಗಾಗಿ ಈಗ ಬರಗಾಲದಲ್ಲಿ ಸಮಸ್ಯೆ ಆಗದಿರೋದಕ್ಕೆ ಈಗಾಗಲೇ ತಮಗೆ ಮನವಿ ಮಾಡ್ತಾಯಿದ್ದೀನಿ. ಕಂಪಲ್ಸರಿಲಿ ನೀವು ಇದನ್ನು ತೊಗೊಳ್ಳಿ, ನಿಮಗೂ ಅನುಕೂಲ ಆಗುತ್ತೆ, ನಿಮ್ಮ ಮಕ್ಕಳಿಗೂ ಅನುಕೂಲ ಆಗುತ್ತೆ. ಯಾಕೆ ಹೊಸ ನಿಯಮ ಅಥವಾ ನಿಮಗೆ ಅದಕ್ಕೆ ಸಂಬಂಧಪಟ್ಟಂಥ ಒಂದು ರೂಲ್ಸ್ ಫ್ರೇಮ್ ಮಾಡಬಾರ್ದು ಅಥವಾ ಆ ರೀತಿ ಯೋಚನೆ ಆದರೂ ಇದೆ ಅಂದರೆ ಹೊಸ ಅಪಾರ್ಟ್ಮೆಂಟ್ ತೊಗೋಬೇಕು ನೀವು ಖಂಡಿತವಾಗ್ಲೂ ವಾಟರ್ ಕನೆಕ್ಷನ್ ಇಲ್ಲಾಂದರೆ ನಿಮಗೆ ಅದು ರಿಜಿಸ್ಟರ್ ಆಗೋದಿಲ್ಲ? ಯೋಚನೆ ಮಾಡ್ತಾ ಇದ್ದೀವಿ. ಮತ್ತು ಅದನ್ನ ಬಗ್ಗೆ ಯಾಕಂದರೆ ಸರ್ಕಾರದ ವ್ಯವಸ್ಥೆಯಲ್ಲಿ ಆಗಬಹುದು, ನಿಯಮಗಳು ರಚನೆ ಮಾಡೋ ಸರ್ಕಾರದ ಜವಾಬ್ದಾರಿ ಆಗಿರುತ್ತೆ. ನಾವು ಸರ್ಕಾರ ಗಮನಕ್ಕೆ ತಂದಿದ್ದೇವೆ. ಸರ್ಕಾರ ಕೂಡ ಇದನ್ನು ಆಲೋಚನೆ ಮಾಡ್ತಾ ಇದೆ. ಮುಂದೆ ಬರುವ ದಿನಗಳಲ್ಲಿ ನೋಡಿಕೊಂಡು ಅದರ ಬಗ್ಗೆ ಕ್ರಮ ತಗೊಳ್ತಾರೆ. ಸರ್, ಕುಡಿಯೋ ನೀರು ಸಂಬಂಧಪಟ್ಟ ಮಾತಾಡೋ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದ್ರಿ, ಬೆಂಗಳೂರಿನ ಜಲ ಮೂಲಗಳು ಅಥವಾ ಕೆರೆಗಳೇನಿದಾವಲ್ಲ ಅದನ್ನು ನೀವು ವಾಟರ್ ಫುಲ್ ಮಾಡೋ ಸಂಬಂಧಪಟ್ಟಂತೆ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ನೀವು ರೀಜೆನ್ಯೂಟ್ ಮಾಡೋಕ್ಕೆ ಒಂದು ಕ್ರಮ ಅಂತ, ಅದು ಯಾವ ರೀತಿ ಸರ್ ಅದನ್ನು? ಈಗ ಕೆಂಪೇಗೌಡರವರು ನಿರ್ಮಾಣಿಸಿದ ಈ ಬೆಂಗಳೂರಲ್ಲಿ ಮೋರ್ ದೆನ್ 200ಕ್ಕಿಂತ ಹೆಚ್ಚು ಕೆರೆಗಳು ನಮ್ಮಲ್ಲಿದೆ. ಆದರೆ ಏನಾಗಿತ್ತು, ಅನಿವಾರ್ಯವಾಗಿ ನಾವು ಕರೆಕ್ಟಾಗಿ ಮೇಂಟೈನ್ ಮಾಡದಿರೋದ್ರಿಂದ, ಒತ್ತುವರಿಯಿಂದ, ಬೇರೆ ಬೇರೆ ಕಾರಣಗಳಿಂದ ಸಿವೇಜ್ ಪೊಲ್ಯೂಷನ್ಸು, ವಾಟರ್ ಪೊಲ್ಯೂಷನ್ಸ್ ಆಗ್ತಾಯಿದೆ. ಹಾಗಾಗಿ ನಾವು ಒಬ್ಬ ಜವಾಬ್ದಾರಿಯುತ ಸಂಸ್ಥೆಯಾಗಿ ನಾವು ಕೆರೆಗಳನ್ನು ಸಂರಕ್ಷಣೆ ಮಾಡೋ ನಿಟ್ಟಿನಲ್ಲಿ ಈಗ ಮೊದಲನೇದಾಗಿ ನೀರಿಲ್ಲದೇ ಇರುವ ಕೆರೆಗಳಿಗೆ ನೀರು ತುಂಬಿಸುವಂಥ ಯೋಜನೆಯನ್ನು ಮಾಡ್ತಾಯಿದ್ದೀವಿ. ಈಗಾಗಲೇ 63 ಕೆರೆಗಳಿಗೆ ನೀರು ತುಂಬುವ ಕ್ರಮವನ್ನು ತಗೊಳ್ತಾ ಇದ್ದೀವಿ. ಮುಂಬರುವ ದಿನಗಳಲ್ಲಿ ಕೂಡ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳವರು ಇನ್ನೂ ಹೆಚ್ಚುವರಿಯಾಗಿ 100 ಕೆರೆಗಳನ್ನು ತುಂಬಿಸಿ ಅಂತ ನನಗೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಇದಲ್ಲದೆ ನೀರಿಗೆ ಕಳಿಸಿದ ನೀರು ಸೇರಿಕೊಳ್ಳದಿದ್ದರೆ ಅಂದರೆ ಲೇಕ್ ವಾಟರ್ಗೆ ಆದಷ್ಟು ಅದನ್ನು ಬಯೋ ರೆಮಿಡಿಯೇಷನ್, ಯಾಕಂದರೆ ನಾವು ಅಲ್ಲೆಲ್ಲ STP ಕಟ್ಟೋದು ಕಷ್ಟ ಆಗುತ್ತೆ, ಯಾಕಂದರೆ ಪರ್ಮಿಷನ್ ಸಿಗಲ್ಲ ನಮಗೆ. ಅಲ್ಲಿ ಬಯೋ ರೆಮಿಡಿಯೇಷನ್ ಪ್ರಾಸೆಸ್ ಮುಖಾಂತರ ನೀವು ರೆಗ್ಯುಲರ್ ಆಗಿ ಆ ನೀರನ್ನು ಶುದ್ಧ ನೀರಾಗಿ ಇಟ್ಕೊಳ್ಳೋದಕ್ಕೆ ವ್ಯವಸ್ಥೆಯನ್ನು ನಾವು ಈಗಾಗಲೇ ಮಾಡಿದ್ದೇವೆ. ಇದ್ರ ಬಗ್ಗೆ ನಮ್ಮ ಲೋಕಾಯುಕ್ತ ಅವರು ಕೂಡ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ, ಮತ್ತು ಮಾಲಿನ್ಯ ಮಂಡಳಿಯವರು ಕೂಡ ನಮಗೆ ಚರ್ಚೆ ಮಾಡ್ತಾಯಿದ್ದಾರೆ. ಸೊ ಆದಷ್ಟು ಬೇಗನೆ ಬೆಂಗಳೂರಿರುವಂಥ ಎಲ್ಲ ಕಡೆಗಳಲ್ಲಿ ಕೂಡ ಶುದ್ಧವಾಗಿರುವಂಥ ನೀರನ್ನು ಮಾಡೋದಕ್ಕೆ ನಾವು ಕ್ರಮ ತಗೊಳ್ಳೋದಕ್ಕೆ ಮುಂದಾಗ್ತದೆ. ಇವತ್ತು ನಮಗೆ ನೇರವಾಗಿ ಕೆರೆಗಳ ನಿರ್ವಹಣೆ ಜವಾಬ್ದಾರಿ ಇಲ್ಲದೇ ಇದ್ದರೂ ಕೂಡ ನೀರಿನ ಸಂರಕ್ಷಣೆ ದೃಷ್ಟಿಯಿಂದ ಕೆರೆಗಳನ್ನು ಉಳಿಸೋದು ಜಲಮಂಡಳಿಯ ಒಂದು ಆದ್ಯ ಕರ್ತವ್ಯ ಆಗುತ್ತೆ. ಹಾಗಾಗಿ ಅದರ ಸಾಮಾಜಿಕ ಕಳಕಳಿಯಿಂದ ಸಾಮಾಜಿಕ ಜವಾಬ್ದಾರಿಯುತವಾಗಿ ಈ ಒಂದು ಕೆರೆಗಳನ್ನು ಉಳಿಸುವಂಥ ಕ್ರಮವನ್ನು ಜಲಮಂಡಳಿ ಮಾಡ್ತಾರೆ. ಅಕ್ರಮ ನೀರಿನ ಸಂಪರ್ಕ, ಸೊ ಇಲ್ಲಿಗಲ್ ಕನೆಕ್ಷನ್ ಸಂಬಂಧಪಟ್ಟಂತೆ ಅದು ನೀವೊಂದು ಡ್ರೈವ್ ಮಾಡಿದ್ರಿ ನೀವು. ಸೊ ಅದು ಈಗಲೂ ಕೂಡ ಅಕ್ರಮ ನೀರಿನ ಸಂಪರ್ಕ ಇದೆಯಾ ಅಥವಾ ಸಂಬಂಧಪಟ್ಟಂತೆ ಕ್ರಮ ಏನಾಗಿದೆ? ಈಗ ಅಕ್ರಮ ನೀರು ಮತ್ತು ಒಳಚರಂಡಿ ಸಂಪರ್ಕ ಸತತವಾಗಿ ಇದು ಕ್ಯಾಟ್ ಆ್ಯಂಡ್ ಮೌಸ್ ಗೇಮ್. ಹೌದು, ಒಂದ್ಸರಿ ನಾವು ಕಟ್ ಮಾಡ್ತಾ ಹೋದರೆ ಇನ್ನೊಂದ್ಸರಿ ಕೊಡ್ತಾ ಇರ್ತಾರೆ. ಹಾಗಾಗಿ ಇದನ್ನು ಸಂಪೂರ್ಣವಾಗಿ ತಡೆಗಟ್ಟುವುದಕ್ಕೆ ಹೊಸ ತಂತ್ರಜ್ಞಾನವನ್ನು ಬಳಕೆ ಮಾಡಿದೆ. ಈ ರೋಬೋಟಿಕ್ ಟೆಕ್ನಾಲಜಿ ನಾನು ಏನು ಹೇಳಿದ್ದೀನಿ ಅದನ್ನು ಈಗ ಎಲ್ಲೆಲ್ಲಿ ನಮಗೆ ಸಂಶಯ ಇರುವಂತಹ ಪ್ರದೇಶಗಳಿದೆ ಅಲ್ಲಿ ರೋಬೋಟಿಕ್ ಟೆಕ್ನಾಲಜಿ ಮುಖಾಂತರ ನಾವು ಐಡೆಂಟಿಫೈ ಮಾಡಿದೆ. ಎಸ್ಪೆಷಲಿ ಕಮರ್ಷಿಯಲ್ ಏರಿಯಾದಲ್ಲಿ ಭಾಳ ಸಿವೇಜ್ ಕನೆಕ್ಷನ್, ಇಲ್ಲೀಗಲ್ ಕನೆಕ್ಷನ್ ಕೊಟ್ಟಿರ್ತಾರೆ, ಅಪಾರ್ಟ್ಮೆಂಟ್ಗಳದ್ದು ಇಲ್ಲೀಗಲಾಗಿ ಸಿವರ್ ಕನೆಕ್ಷನ್ಸ್ ಕೊಟ್ಟಿರ್ತಾರೆ. ಇದೆಲ್ಲ ನಮಗೆ ಮಾಹಿತಿ ಇರ್ತದೆ. ಸೊ ರೋಬೋಟಿಕ್ ಟೆಕ್ನಾಲಜಿ ಮುಖಾಂತರ ನಾವು ಅದನ್ನು ಐಡೆಂಟಿಫೈ ಮಾಡಿಬಿಟ್ಟು ಕೊನೆಗೆ ನಾವು ವಿಶೇಷ ತಂಡವನ್ನು ರಚನೆ ಮಾಡಿದ್ದೇವೆ. ಆರ್ಮಿ ಟ್ರೈನ್ಡ್ ಬ್ಲೂ ಫೋರ್ಸ್ ಅಂತ ರಚನೆ ಮಾಡಿ ಒಂದೊಂದು ಡಿವಿಷನ್ಗೆ ಒಂದೊಂದು ತಂಡವನ್ನು ಹಾಕಿದ್ದೀನಿ. ಒಂದು ಗಾಡಿ ಕೊಟ್ಟಿದ್ದೀನಿ, ಒಂದು 4 ಜನ ಗ್ಯಾಂಗ್ ಸ್ಟಾಫ್ ಕೊಟ್ಟಿದ್ದೀನಿ, ಮತ್ತು ಕಟ್ ಮಾಡೋದಕ್ಕೆ ಲೀಡರ್ಶಿಪ್ ಒಬ್ಬರು ಲೀಡ್ರನ್ನ ಹಾಕಿದ್ದೀನಿ, ಗ್ಯಾಂಗ್ ಲೀಡ್ರ್ ಅಂತ ಹಾಕಿದ್ದೀನಿ. ಸೊ ಇವರೆಲ್ಲ ಮಾಡ್ತಾಯಿದ್ದಾರೆ. ಈಗ ಇತ್ತೀಚೆಗೆ ಕಳೆದ ಒಂದು ಅಕ್ಟೋಬರ್ ಕೊನೆಯ ವಾರದಲ್ಲಿ ನಮ್ಮದು ಪ್ರಾರಂಭ ಆಯಿತು ಬ್ಲೂ ಫೋರ್ಸು. ಕಳೆದ 2 ತಿಂಗಳಲ್ಲೇ ಬಹುಶಃ ಅಂದಾಜು ಒಂದು 3,000 ಕನೆಕ್ಷನ್ಸನ್ನು ಐಡೆಂಟಿಫೈ ಮಾಡಿ ಡಿಸ್ಕನೆಕ್ಟ್ ಮಾಡಿದ್ದಾರೆ. ಸೊ ಅದರಿಂದ ಒಂದು ಕಡೆ ಜಲಮಂಡಳಿಗೆ ಆದಾಯನೂ ಹೆಚ್ಚಾಗುತ್ತೆ, ಇನ್ನೊಂದು ಕಡೆ ನೀರು ಸೋರಿಕೆಯೂ ಕಡಿಮೆ ಆಗುತ್ತೆ. ಮತ್ತು ಯಾರು ನ್ಯಾಯಯುತವಾಗಿರುವಂಥ ಗ್ರಾಹಕರಿಗೆ ಕಡಿಮೆ ಬೆಲೆಯಲ್ಲಿ ಒಳ್ಳೆಯ ನೀರನ್ನು ಕೊಡ್ಬೋದು, ಜಾಸ್ತಿ ನೀರು ಕೊಡ್ಬೋದಾಗಿದೆ. ಇಲ್ಲಾಂದರೆ ಇಲ್ಲಿಗಲಾಗಿ ತೊಗೊಳ್ತಾ ಇರೋರು ಇದ್ದರೆ ನ್ಯಾಯಯುತವಾಗಿರೋರಿಗೆ ನೀರು ಸಿಗಲ್ಲ, ಆಮೇಲೆ ನ್ಯಾಯಯುತವಾಗಿರೋರಿಗೆ ಪ್ರೆಷರ್ ಸಿಗಲ್ಲ. ಹಾಗಾಗಿ ಇಲ್ಲಿಗಲ್ ಕಂಟ್ರೋಲ್ ಮಾಡೋದು ನಮ್ಮ ಆದ್ಯ ಕರ್ತವ್ಯ ಆಗುತ್ತೆ. ಮತ್ತು ಖಂಡಿತ ಅದ್ರ ಮೇಲೆ ನಾವು ನಿಗಾ ವಹಿಸ್ತಾ ಇದ್ವಿ. ಗಂಭೀರವಾಗಿ ತಗೊಂಡು ಯಾರೇ ಇಲ್ಲಿಗಲ್ ಮಾಡಿದರೆ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಮಾಡೋದು ಮತ್ತು ದಂಡ ಮಾಡೋದು ಮತ್ತು ಡಿಸ್ಕನೆಕ್ಟ್ ಮಾಡೋದು ಎಲ್ಲ ಕ್ರಮವನ್ನು ನಾವು ಮಾಡ್ತಾಯಿದ್ವಿ. ಈ ವಾಟರ್ ಸ್ಕೇರ್ಸಿಟಿ ಆದಾಗ ಅಥವಾ ನೀರಿನ ಲಭ್ಯತೆ ಇಲ್ಲದಂಥ ಸಂದರ್ಭದಲ್ಲಿ ವಾಟರ್ ಟ್ಯಾಂಕ್ಗಳಿಗೆ ಜಾಸ್ತಿ ಜನ ಮೊರೆ ಹೋಗ್ತಾರೆ. ಅದು ಎಷ್ಟರ ಮಟ್ಟಿಗೆ ಸೇಫ್ ಅನಿಸುತ್ತೆ ಅಥವಾ ಅದೊಂದು ರೀತಿಯಲ್ಲಿ ಮಾಫಿಯಾ ಆಗಿ ಇರುವಂಥದ್ದು, ಅದು ಕಡಿವಾಣಕ್ಕೆ ಏನಾದರೂ ಕೂಡ ವಿಶೇಷ ಕಾರ್ಯಕ್ರಮ ಅಂತ ಏನಾದರೂ ಅಂದ್ಕೊಂಡಿದ್ದೀವಿ? ಈಗ ನೇರವಾಗಿ ಜಲಮಂಡಳಿಗೆ ಪ್ರೈವೇಟ್ ಟ್ಯಾಂಕರ್ಗಳನ್ನು ಕಂಟ್ರೋಲ್ ಮಾಡೋದಕ್ಕೆ ಸದ್ಯಕ್ಕೆ ಯಾವುದೇ ನಿಯಮಾವಳಿಗಳು ಇಲ್ಲ. ಆದರೆ ನಾವು ಒಂದು ಪಾಸಿಟಿವ್ ಎಫೋರ್ಟ್ ಮಾಡಿದ್ದೇವೆ. ಮುಖ್ಯವಾಗಿ ನಮ್ಮ ಜನರಿಗೆ ಒಳ್ಳೆಯ ಕಾವೇರಿ ನೀರನ್ನು, ಗುಣಮಟ್ಟದ BIS ಸರ್ಟಿಫೈಡ್ ನೀರನ್ನು ಜನರಿಗೆ ತಲುಪಿಸೋದಕ್ಕಾಗಿ ಒಂದು ಹೊಸ ಯೋಜನೆಯನ್ನು ರೂಪಿಸಿದ್ದೇವೆ. ಸಾಮಾನ್ಯ ಉಪಮುಖ್ಯಮಂತ್ರಿಗಳವರು ಕಳೆದ 6 ತಿಂಗಳ ಹಿಂದೆ ಈ ಯೋಜನೆಯನ್ನು ಜನರಿಗೆ ಲೋಕಾರ್ಪಣೆ ಮಾಡಿದರು. ಅದರ ಹೆಸರು ಸಂಚಾರಿ ಕಾವೇರಿ ಅಂತ. ಆ ಸಂಚಾರಿ ಕಾವೇರಿ ಯೋಜನೆಯಲ್ಲಿ ಕಡಿಮೆ ಬೆಲೆಯಲ್ಲಿ ಜನರಿಗೆ ಗುಣಮಟ್ಟ ನೀರನ್ನು ಅವ್ರ ಮನೆ ಬಾಗಿಲಿಗೆ ತಲುಪಿಸುವಂಥ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದೇವೆ. ಇದು ಸಾಕಷ್ಟು ಸಕ್ಸಸ್ ಆಗಿದೆ. ಇಲ್ಲಿವರೆಗೆ ನಮಗೆ ಮೋರ್ ದೆನ್ 3.5 crores ವರೆಗೆ ನಮಗೆ ಆದಾಯ ಬಂದಿದೆ ಅದರಿಂದ.
ಮತ್ತು ಜನರಿಗೆ 25,000 ಟ್ಯಾಂಕರ್ಸ್ಗಳು ನೀರನ್ನು ಕೊಟ್ಟಿಸಿದ್ದೇವೆ. ಇದರಿಂದ ಏನಾಗುತ್ತಪ್ಪ ಅಂದರೆ ಒಂದು ಕಡೆ ಖಾಸಗಿ ಟ್ಯಾಂಕರ್ಗಳು ಕೂಡ ತನ್ನ ಬೆಲೆಯನ್ನು ಕಡಿಮೆ ಮಾಡಿಕೊಂಡಂಗೆ ನಮಗೆ ಮಾಹಿತಿ ಇದೆ. ಜೊತೆಗೆ ಅವರು ಕೂಡ ಕ್ವಾಲಿಟಿ ಕಾನ್ಷಿಯಸ್ ಆಗಿದ್ದಾರೆ. ಹಾಗಾಗಿ ನಾವು ನೇರವಾಗಿ ಪೊಲೀಸಿಂಗ್ ಮಾಡಿ ಅವ್ರಿಗೆ ಖಾಸಗಿ ಟ್ಯಾಂಕರ್ಗಳನ್ನು ಕಂಟ್ರೋಲ್ ಮಾಡೋದಕ್ಕೆ ನಮ್ಮ ಹತ್ರ ನಮ್ಮ ಕಾನೂನಲ್ಲಿ ಅವಕಾಶ ಇಲ್ಲದಿದ್ದರೂ ಕೂಡ, ಅಧಿಕಾರ ಇಲ್ಲದಿದ್ದರೂ ಕೂಡ ಅದನ್ನು ನಾವು ಪಾಸಿಟಿವ್ ಆಗಿ ತೊಗೊಂಡು ಜನರಿಗೆ ನಾವು ರೀಪ್ಲೇಸ್ಮೆಂಟ್ ಸರ್ವಿಸ್ ಕೊಟ್ಟರೆ ಆಟೋಮೆಟಿಕ್ಲಾಗಿ ಅವರು ಕೂಡ ಕಂಟ್ರೋಲ್ಗೆ ಬರ್ತಾರೆ ಅಂತ ನಾವು ಅಫರ್ಮೇಟಿವ್ ಆಗಿ ತೊಗೊಂಡಿದ್ದೇವೆ. ಮತ್ತು ಮುಂದಿನ ದಿನಗಳಲ್ಲಿ ಈ ಖಾಸಗಿ ಟ್ಯಾಂಕರ್ಗಳನ್ನು ಕಂಟ್ರೋಲ್ ಮಾಡೋದಕ್ಕೆ ಒಂದು ನಿಯಮಾವಳಿಗಳು ರಚನೆ ಮಾಡಬೇಕಂದ್ರೆ ಸರ್ಕಾರ ಗಮನಕ್ಕೆ ತಂದಿದ್ದೇವೆ. ಸೊ ಹಾಗಾಗಿ ಎಲ್ಲರಿಗೂ ಕೂಡ ಮನವಿ ಮಾಡ್ತೀವಿ, ಖಾಸಗಿ ಟ್ಯಾಂಕರ್ಗಳು ಕೂಡ ನ್ಯಾಯಯುತವಾಗಿ ಮಾಡುವವರಿಗೆ ನಮ್ಮ ವಿರೋಧ ಏನಿಲ್ಲ. ಅವರು ಕೂಡ ನಮ್ಮ ಜೊತೆಗೆ ಸರ್ವಿಸ್ ಕೊಡೋದು ತಪ್ಪೇನಿಲ್ಲ. ಅವರು ನ್ಯಾಯಯುತವಾಗಿ ಜನರಿಗೆ ಒಳ್ಳೆಯ ಸೇವೆ ಮಾಡಿದರೆ ಅದಕ್ಕೆ ಸ್ವಾಗತ ಮಾಡ್ತೀವಿ. ಬಟ್ ಆದರೆ ಜನರ ಕಷ್ಟವನ್ನು ಅವರು ದುರುಪಯೋಗ ಮಾಡಿದರೆ ಅವ್ರ ಮೇಲೆ ಕ್ರಮವಹಿಸಲಿಕ್ಕೆ ಸರ್ಕಾರ ಬದ್ಧರಾಗಿದೆ. ಸರಿ, ಬೇರೆ ನಗರಗಳಲ್ಲಿ ಕಲುಷಿತ ನೀರನ್ನು ಸೇವನೆ ಆಗ್ತಾ ಇರುವಂಥದ್ದು ಅಥವಾ ಅಲ್ಲಿ ಕುಡಿಯೋ ನೀರಿಗೆ ಯೋಗ್ಯ ಇಲ್ಲ, ಕುಡಿಯೋ ನೀರಿನ ಕ್ವಾಲಿಟಿ ಇಲ್ಲ ಅನ್ನೋದು ಎಲ್ಲವೂ ಕೂಡ ಬೇರೆ ಬೇರೆ ನಗರಗಳಲ್ಲಿ ಆಗ್ತಾ ಇರ್ತದ್ದು. ಬೆಂಗಳೂರಲ್ಲಿ ನೀವು ಜನತೆಗೆ ಏನು ಭರವಸೆ ಕೊಡ್ತೀರಾ ಸರ್? ಈಗ ಇರುವಂಥ ಕುಡಿಯೋ ನೀರನ್ನು ಸಂಬಂಧಪಟ್ಟಂತೆ ಇರುವಂಥದ್ದು ಅಥವಾ ಕಲುಷಿತ ನೀರು ಒಂದು ವೇಳೆ ಏನಾದರೂ ಕೂಡ ಆ ರೀತಿ ಕಂಡು ಬಂದರೆ ಇಮೇಟ್ ಕ್ರಮ ಇವೆಲ್ಲವೂ ಕೂಡ ನೋಡೋದಾದರೆ ಬೆಂಗಳೂರಿನ ಜನತೆಗೆ ನೀವು ಏನು ಮೆಸೇಜ್ ಕೊಡ್ತೀರಾ? ಈಗ ತಮಗೆ ತಿಳಿದಿಂದ 24x7 ಜಲಮಂಡಳಿ ಕೆಲಸ ಮಾಡ್ತಾ ಇದೆ. 1,40,00,000 ಜನರಿಗೆ ಪ್ರತಿನಿತ್ಯ ನೀರನ್ನು ಒದಗಿಸ್ತಾ ಇದ್ದೀವಿ. ಈಗ ಏನು ಘಟನೆ ಆಯಿತು, ಲಿಂಗರಾಜಪುರ ಘಟನೆ, ಕೇವಲ 30 ಮನೆಗಳಿಗೆ ಅಂದರೆ 100ಕ್ಕಿಂತ ಹೆಚ್ಚು ಜನರಿಗೆ ಹೋಗುವಂಥ ನೀರಲ್ಲಿ ಅದು ಲೋಕಲ್ ಪೈಪ್ಲೈನ್ ಇಶ್ಯೂಸಿಂದ ಸಮಸ್ಯೆ ಆಗ್ತಾ ಇರೋದು. ಹಾಗಾಗಿ ಇಷ್ಟು ದೊಡ್ಡ ಮಟ್ಟದಲ್ಲಿ ವ್ಯಾಪ್ತಿನಲ್ಲಿ ಮಾಡುವಾಗ ಈ ಒಂದು ಸಣ್ಣ ಘಟನೆ ಅಂತ ಏನು ಹೇಳ್ತಿದ್ರೆ ಅದು ನಮ್ಮ ಸಿಸ್ಟಮ್ ಫೇಲಿಯರ್ ಅಲ್ಲ, ಅಲ್ಲಿ ಲೋಕಲ್ ಆಗಿ ಏನು ಸಮಸ್ಯೆ ಆಯಿತು ಅದರಿಂದ ಆಗಿರೋದು. ಹಾಗಾಗಿ ಬೆಂಗಳೂರು ಜಲಮಂಡಳಿ BIS ಸರ್ಟಿಫಿಕೇಟ್, ನಮ್ಮ ದೇಶದಲ್ಲೇ ಮೊದಲನೇ ಸಂಸ್ಥೆ BIS ಸರ್ಟಿಫಿಕೇಷನ್ ಮಾಡ್ಕೊಂಡು ನೀರು ಕೊಡ್ತಾ ಇರೋದು ಗ್ರಾಹಕರಿಗೆ ನಮ್ಮ ಸಂಸ್ಥೆ. ಕಳೆದ 1 ವರ್ಷ ಹಿಂದೆ ನಾವು ಅದು ಸರ್ಟಿಫಿಕೇಷನ್ ಪಡೆದುಕೊಂಡಿದ್ದೇವೆ. ಇದು ನಮ್ಮ ಗುಣಮಟ್ಟದ ಒಂದು ಗ್ಯಾರಂಟಿ. ಸೊ ಸರ್ಕಾರ ಯಾವತ್ತೂ ಗ್ಯಾರಂಟಿ ಕೊಡ್ತಿದೆ, ಇದೇ ಥರ ವಾಟರ್ಗೆ ಕೂಡ ಕ್ವಾಲಿಟಿ ಗ್ಯಾರಂಟಿ ನಾವು ಕೊಡ್ತಾ ಇದ್ದೀವಿ. ಈ ರೀತಿ ಎಲ್ಲಾದರೂ ಲೋಕಲಾಗಿ ಒಂದು ಕಡೆ ಏನಾದರೂ ಸಮಸ್ಯೆ ಆಗಿದೆ ಅದು ಇಡೀ ಜಲಮಂಡಳಿಗೆ ನಾವು ಅಪ್ಪಿಸ್ಕೊಳ್ಳೋಕ್ಕಾಗತ್ತೆ. ಹಾಗಾಗಿ ಏನು BIS ಸರ್ಟಿಫಿಕೇಟ್ ಕ್ವಾಲಿಟಿ ನಮ್ಮ ಸೋರ್ಸಿಂದ ಹಿಡಿದು ಕೊನೆಯ ಕಸ್ಟಮರ್ ಪಾಯಿಂಟ್ವರೆಗೆ ಕೊಡ್ತಾ ಇದ್ದೀವಿ. ದಟ್ ಕ್ವಾಲಿಟಿ ಈಸ್ ಅನ್ಕಾಂಪ್ರಮೈಸ್ಡ್. ಹಾಗಾಗಿ ನಾವು ಯಾವತ್ತೂ ಕೂಡ ಜನರಿಗೆ ಕ್ವಾಲಿಟಿ ನೀರು ಕೊಡೋದಕ್ಕೆ ಬದ್ಧರಾಗಿದ್ದೀವಿ. ಯಾವುದೇ ರೀತಿಯಲ್ಲಿ ಈ ರೀತಿ ಸಣ್ಣ ಪುಟ್ಟದ ಲೋಕಲ್ ಸಮಸ್ಯೆಗಳಾಗಿದ್ದರೂ ಕೂಡ ಅದನ್ನು ಬಗೆಹರಿಸುವ ಶಕ್ತಿ ಮತ್ತು ಶ್ರಮ ನಮ್ಮ ಜಲಮಂಡಳಿಯ ನೌಕರರಲ್ಲಿದೆ. ಇವತ್ತು ಕೂಡ ತಾವು ಹೇಳಿದಂಗೆ ಇಡೀ ಬೆಂಗಳೂರಿನಲ್ಲಿ ಸುರಕ್ಷಿತವಾಗಿ ನೀರನ್ನು ಕೊಡ್ತಾ ಇದ್ದೀವಿ. ಅದರಿಂದ ಜನ ಆರೋಗ್ಯವಾಗಿ ಬದುಕ್ತಾ ಇದ್ದಾರೆ. ಸೊ ಅದಕ್ಕೆ ಜಲಮಂಡಳಿ ಪರವಾಗಿ ನಾವು ನಮ್ಮ ಗ್ರಾಹಕರು ಕೂಡ ಅಭಿನಂದನೆ ಸಲ್ಲಿಸ್ತಾರೆ. ಸಾಥ್ ಕೂಡ ಇದೆ, ನಮ್ಮ ನೌಕರರು ಕೂಡ ಅಭಿನಂದನೆ ಸಲ್ಲಿಸ್ತಾರೆ. ಜನರಿಗೂ ಕೂಡ ಜವಾಬ್ದಾರಿ ಇದೆಯಲ್ವ ಸರ್? ಸಿಕ್ಕಾಪಟ್ಟೆ ನೀರು ಯುಟಿಲೈಸ್ ಮಾಡುವಂಥದ್ದು, ವೇಸ್ಟ್ ಮಾಡ್ತಾರೆ ನೀರನ್ನು, ಮತ್ತು ನಿಮ್ಮ ನೀರು ಉಳಿತಾಯ ಮಾಡಿದ್ರೆ ಮತ್ತೊಂದಷ್ಟು ಕೂಡ ನಿಮ್ಗೆ ನೀರು ಕೊಡುವಂಥ ಸಾಧ್ಯತೆ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಜನರಿಗೆ ಎಷ್ಟು ಜವಾಬ್ದಾರಿ ಇದೆ? ನೀವು ಜನರಿಗೆ ಏನು ಹೇಳಕ್ಕೆ ಬಯಸ್ತೀರಾ? ಪ್ರಮುಖವಾಗಿ ಗ್ರಾಹಕರು ನೀರನ್ನು ಉಳಿತಾಯ ಮಾಡಬೇಕು. ನೀರಿನ ಬೆಲೆ ಏರಿಕೆ ಒಂದು ಕಡೆ ಇದ್ದರೂ ಕೂಡ ನೀರನ್ನು ಉಳಿತಾಯ ಮಾಡದೇ ಇದ್ದರೆ ನಮ್ಮ ಮುಂದಿನ ಪೀಳಿಗೆಗೆ ನೀರು ಸಿಗಲ್ಲ. ಮುಖ್ಯವಾಗಿ ನೀರು ನಾವೀಗ ಪ್ರತಿ ದಿವಸ ಏನು ನೀರು ಕೊಡ್ತಾಯಿದ್ದೀವಿ, 1000 ಲೀಟ್ರ್ ನೀರನ್ನು 52 ರೂಪಾಯಿ ಖರ್ಚು ಮಾಡಿ ನಮ್ಮ ಜನರಿಗೆ ಕೊಡ್ತಾಯಿದ್ದೀವಿ. ಆದರೆ ಜನರಿಂದ ನಾವು ಮ್ಯಾಕ್ಸಿಮಮ್ ಕಲೆಕ್ಟ್ ಮಾಡೋದು 24ರಿಂದ 28 ರೂಪಾಯಿ ಆವರೇಜ್ ಕಲೆಕ್ಟ್ ಮಾಡ್ತಾಯಿದ್ದೀವಿ. ಎಲ್ಲೋ ಒಂದು ಕಡೆ ಸರ್ಕಾರದ ಸಬ್ಸಿಡಿ ಮುಖಾಂತರ ಜನರಿಗೆ ನೀರು ಕೊಡ್ತಾಯಿದ್ದೀವಿ. ಈ ನೀರನ್ನು ತಾವು ಸದುಪಯೋಗ ಮಾಡಬೇಕು ಮೊದಲನೇದಾಗಿ. ಎರಡನೇದಾಗಿ ನಿಮಗೆ ನಾನ್ ಪೋರ್ಟಬಲ್ ಪರ್ಪಸ್ ಅಂದರೆ ಕೈ ತುಳಿಯೋದು, ಕಾಲು ತುಳಿಯೋದು ಇಂಥ ನೀರು ಯೂಸ್ ಮಾಡುವಾಗ ಏರೇಟರ್ಗಳನ್ನು ಬಳಕೆ ಮಾಡಿ ಅಂತ ಹೇಳ್ತಾಯಿದ್ದೀವಿ. ನಾವು ಕಳೆದ ಸಮ್ಮರ್ ಬಂದಾಗ ಬೆಂಗಳೂರು ನಗರದಲ್ಲಿ 15 ಲಕ್ಷ ಟ್ಯಾಪ್ಗಳಿಗೆ ಏರೇಟರ್ ಫಿಕ್ಸ್ ಮಾಡಿದ್ದೇವೆ. ಇದರಿಂದ ದಿವಸಕ್ಕೆ 100 MLD ಅಂದರೆ 10 crore ಲೀಟರ್ಸ್ ನೀರನ್ನು ಉಳಿತಾಯ ಮಾಡ್ತಾಯಿದ್ದೀವಿ. ಇದು ಕೂಡ ನಮ್ಗೆ ಗಿನ್ನಸ್ ದಾಖಲೆಗೆ ಒಂದು ಕಾರಣವಾಗಿತ್ತು. ಸೊ ಈ ರೀತಿ ನಿಮ್ಮ ಮನೆಯಲ್ಲಿ ಗ್ರಾಹಕರು ಯೂಸ್ ಮಾಡುವಾಗ ಏರೇಟರ್ಗಳನ್ನು ಬಳಕೆ ಮಾಡಿ. ಒಂದು 20ರಿಂದ 30 ರೂಪಾಯಿ ಖರ್ಚಾಗುತ್ತೆ ಒಂದು ಟ್ಯಾಪ್ಗೆ ಹಾಕ್ಕೊಂಡ್ರೆ. ನಾವು 50 ಲೀಟ್ರ್ ನೀರು ಪ್ರತಿ ದಿವಸ ನಾವು ಸೇವ್ ಮಾಡ್ಬೋದಾಗಿದೆ. ಅಂದರೆ 50% ನೀರನ್ನು ಉಳಿತಾಯ ಮಾಡ್ಬೋದಾಗಿದೆ. ನೀರು ಉಳಿಸಿದರೆ ನೀರು ನಾವು ಅದನ್ನು ಸೇವ್ ಮಾಡಿದರೆ ನೀರನ್ನು ನಾವು ತಿರ್ಗಾ ಕ್ರಿಯೇಟ್ ಮಾಡ್ದಂಗೆ ಆಗುತ್ತೆ. ನೀವು ನೀರನ್ನು ನೇರವಾಗಿ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಬಟ್ ಎಷ್ಟು ಮಟ್ಟಿಗೆ ನೀರು ಉಳಿತಾಯ ಮಾಡಿದ್ವಿ ಅಷ್ಟು ಮಟ್ಟಿಗೆ ನಮಗೆ ನೀರು ಲಭ್ಯ ಆಗುತ್ತದೆ. ನೀವು ನಿಮ್ಮ ಮನೆ ಮಾತ್ರ ನೋಡಬೇಡಿ, ಪಕ್ಕದಲ್ಲಿರುವಂತಹ ಬಡವರ ಮನೆ ಎಲ್ಲರಿಗೂ ಕೂಡ ನೀರು ಕೊಡಬೇಕಾಗುತ್ತೆ. ಹಾಗಾಗಿ ಎಲ್ಲೋ ಇರೋರು ದುಡ್ಡಿರುವವರು ನನಗೆ ನೀರಿದೆ ಅಂತ ಹೇಳ್ಬಿಟ್ಟು ಖರ್ಚು ಮಾಡಿದರೆ ತಪ್ಪಾಗುತ್ತೆ. ಹಾಗಾಗಿ ನಾವು ಅಂಥವ್ರಿಗೆ ಜಾಸ್ತಿ ನೀರಿಗೆ ರೇಟ್ ಫಿಕ್ಸ್ ಮಾಡಿದ್ದೇವೆ. ಲಕ್ಸುರಿಯಸ್ ಆಗಿ ಜಾಸ್ತಿ ನೀರು ಯೂಸ್ ಮಾಡಿದರೆ ಅವ್ರು ನಾವು ಸಬ್ಸಿಡಿ ಅಮೌಂಟ್ಗಿಂತ ಜಾಸ್ತಿ ಚಾರ್ಜ್ ಮಾಡೋದಕ್ಕೆ ಈ ಸರಿ ಟ್ಯಾರಿಫ್ನಲ್ಲಿ ರಿವೈಸ್ ಮಾಡ್ಕೊಂಡಿದ್ದೇವೆ. ಯಾರು ಮಿತವಾಗಿ ಯೂಸ್ ಮಾಡ್ತಾರೆ ಅವ್ರಿಗೆ ಏನು ತೊಂದರೆ ಇಲ್ಲ. ಯಾರು ಲಕ್ಸುರಿಯಸ್ ಯೂಸ್ ಮಾಡ್ತೀರೋ ಅವ್ರು ದಯವಿಟ್ಟು ಏರೇಟರ್ಗಳನ್ನು ಬಳಕೆ ಮಾಡಿ. ಮತ್ತು ಶವರ್ಗಳಿಗೆ ಕಂಟ್ರೋಲರ್ಸ್ ಇದೆ, ಅದನ್ನು ಬಳಕೆ ಮಾಡಿ. ಆದಷ್ಟು ಬಕೆಟಲ್ಲಿ ನೀರು ಕುಡಿ, ನೀರು ಯೂಸ್ ಮಾಡಿ ಸ್ನಾನ ಮಾಡೋಕ್ಕೆ. ಈ ರೀತಿ ಮಾಡಿದಾಗ ಒಂದು ಹೆಲ್ತ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಒಳ್ಳೆಯದು, ಇನ್ನೊಂದು ಸಾಮಾಜಿಕವಾಗಿ ಕೂಡ ಒಳ್ಳೆಯದು.
ಮತ್ತು ನಮ್ಮ ಬೆಂಗಳೂರಿಗೆ ಕೂಡ ನಿಮ್ಮ ಕೊಡುಗೆ ಅಂತ ಆಗುತ್ತೆ. ಧನ್ಯವಾದಗಳು. ವೀಕ್ಷಕರೇ, ಇದು ರಾಮ್ ಪ್ರಸಾದ್ ಮನೋಹರ್ ವಿ ಅವರ ಸಂದರ್ಶನದಲ್ಲಿ ಸಾಕಷ್ಟು ಪ್ರಮುಖ ಅಂಶಗಳನ್ನು ಹೇಳಿದ್ರು. ಅದರಲ್ಲಿ ಬಹಳ ಪ್ರಮುಖವಾಗಿ BWSSB ಅಧ್ಯಕ್ಷರಾದಂಥ ಹಿನ್ನೆಲೆಯಲ್ಲಿ ಬೆಂಗಳೂರು ನಾಗರಿಕರಿಗೆ ಮತ್ತು ಬೆಂಗಳೂರು ಜನತೆಗೆ ಒಂದು ವಿಶ್ವಾಸವನ್ನು ಕೊಟ್ಟಿರುವಂಥದ್ದು, ಒಂದು ಸಂದೇಶವನ್ನು ಕೊಟ್ಟಿರುವಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ನೀವು ಪ್ಯಾನಿಕ್ ಆಗೋಂಥ ಅವಶ್ಯಕತೆ ಇಲ್ಲ, ಕುಡಿಯುವ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕ್ರಮಗಳನ್ನು ಕೈಗೊಂಡಿದ್ದೇವೆ ಅಂತ ಸಂದೇಶ ಕೊಟ್ಟಿರುವಂಥದ್ದು. ಅದರ ಜೊತೆಗೆ ನಾಗರಿಕರ ಜವಾಬ್ದಾರಿ ಎಷ್ಟಿರಬೇಕು, ನೀರಿನ ಉಳಿತಾಯ ವಿಚಾರದಲ್ಲಿ ನಾಗರಿಕರ ಜವಾಬ್ದಾರಿ ಮತ್ತು ಅವರ ಅರಿವು ಎಷ್ಟಿರಬೇಕು ಅನ್ನೋದನ್ನು ಮಾತಾಡಿರುವಂಥದ್ದು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.